ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತಲ್ಲವರ್ಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇದುವರೆಗೂ ನಾವು ಇಷ್ಟು ದಿನ ತುಂಬಾ ಮುಖ್ಯವಾಗಿರೋಂಥ ಪಾಠ ನೋಡ್ಕೊಂಡ್ ಬಂದ್ರಿ. ಮುಖ್ಯವಾಗಿ ತ್ರೈಕತ್ವ ಬಗ್ಗೆ ಅನೇಕ ವಿಚಾರಗಳನ್ನ ನೋಡ್ತಾ ಬಂದರೆ ಇವತ್ತಿನ ದಿನ ಏನ್ರಿ ಎಲ್ಲಾ ತ್ರೈಕತ್ವ ಪಾಠಗಳಲ್ಲಿ ತುಂಬಾ ಮುಖ್ಯವಾಗಿರೋಂಥ ಪಾಠ. ಯಾಕಂದ್ರೆ ಇವತ್ತು ನಾವು ನೋಡಕ್ ಹೋಗೋದು ಯಾರ ಬಗ್ಗೆಪ್ಪ ಅಂತಂದ್ರೆ, ನಮ್ಮ ಸೃಷ್ಟಿಕರ್ತನೋ, ಅವರ ಅಗಮ್ಯ ಅಂತ ಬೆಳಕಿನಲ್ಲಿ ವಾಸ ಮಾಡಂತನೋ, ಆತನೋ ಯಾರು ಎಂದಿಗೂ ನೋಡಿಲ್ಲ, ನೋಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವಂತ ಆ ಒಂದು ಏನ್ರಿ ಆ ಶಕ್ತಿಶಾಲಿ, ಅದರ ಪರಾಕ್ರಮಶಾಲಿ, ಅದರ ಸರ್ವಶಕ್ತನಾಗಿರೋಂಥ ಒಂದು ದೇವ್ರ ಬಗ್ಗೆ ನಾವೇನ್ ಮಾಡಕ್ಕಾನ ಇವತ್ತು ಓದಕ್ ಹೋಗೋಣ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಏನ್ರಿ ಎಲ್ಲಾರ್ಗೂ ಏನ್ರಿ ಯೇಸು ಕ್ರಿಸ್ತು ಅಂತಂದ್ರೆ ಒಂದು ಸಾಫ್ಟ್ ಕಾರ್ನರ್ ಅದರ ಖಂಡಿತವಾಗ್ರಿ. ಯಾಕಂದ್ರೆ ನಮ್ಮ ರಕ್ಷಕನೋ ನಮ್ಮ ಒಡೆಯನೋ ಅಷ್ಟೆಲ್ಲ ಪ್ರೀತಿ ಇಲ್ದಿರ ಇದ್ರೆ ನಮಗಾಗಿ ಶಿವ ಮೇಲೆ ತನ್ನ ಪ್ರಾಣನ ಕೊಡಕ್ಕೆ ಖಂಡಿತವಾಗೂ ಸಾಧ್ಯನೇ ಆಗ್ತಾ ಇರಲ್ಲ. ಅದರಿಂದ ನಾವು ಯೇಸು ಕ್ರಿಸ್ತನ ಬಗ್ಗೆ ಸಂಪೂರ್ಣವಾಗಿ ಏನ್ ಮಾಡಿದ್ರಿ ಇದುವರೆಗೂ ನಾವು ಓದ್ತಾ ಬಂದಿದ್ದೀರಿ. ಅದರ ಎಲ್ಲ ಓದಿ ಯಾವ ರೀತಿ ಸತ್ಯಾರ್ಥಗಳೇನಿದೆ ಸತ್ಯವೇದದಲ್ಲಿ, ಯಾವ ರೀತಿ ತಂದೆನೇ ಬೇರೆ ಮಗನೇ ಬೇರೆ, ಅದರ ಮಗನ ಏನಾಗಿದೆ ತಂದೆಗೆ ಅಧೀನರಾಗಿದ್ದಾರೆ ಅಂತ ಅನೇಕ ವಾಕ್ಯಗಳ ಮುಖಾಂತರ ಬಹು ಸ್ಪಷ್ಟವಾಗಿ ನಾವೇನಪ್ಪ ನೋಡಿದ್ರೆ ಇವೆಲ್ಲ ನಾವು ತಿಳ್ಕೊಂಡ್ರಿ. ಅದನ್ನ ಒಂದು ಸರ್ವಶಕ್ತನಾಗಿರೋ ದೇವರಿದ್ದಾರೆ, ಅವರು ಕೂಡ ಏನಾಗಿದೆ ಕ್ರಿಸ್ತನ್ಗೆ ಒಬ್ರು ದೇವರಿದ್ದಾರೆ, ಅವ್ರು ಎಲ್ಲಾರ್ಕಿಂತ ಏನ್ರಿ ನಾವು ಉನ್ನತವಾದವರು ಅಂತ ನಾವೇನ್ ಮಾಡಿದ್ರಿ ಕಳೆದ ವಾರದಲ್ಲಿ ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅಂದ ತಂದೆಯ ದೇವರು ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಿಗಿರೋಂಥ ಒಂದು ಅಭಿಪ್ರಾಯ ಏನಪ್ಪಾ ಅಂದ್ರೆ, ದೇವರು ತುಂಬಾ ಕೋಪಿಷ್ಠರು, ಅದರ ತುಂಬಾ ಕೋಪ ದೇವ್ರಿಗೆ. ಅದರ ಎಷ್ಟು ಕೋಪ ಅಂತಂದ್ರೆ ಮನುಷ್ಯ ಪಾಪ ಮಾಡಿದಾಗ ಕೂಡ ಅವನು ಕ್ಷಮಿಸ್ಲೇ ಇಲ್ಲ ದೇವರು. ದೇವ್ರು ಏನ್ ಮಾಡಿದ್ರು ಅವನ್ನ ಶಿಕ್ಷೆ ಕೊಟ್ಟು ಈಡೇನ್ ತೊಡೆ ಹೊರಗಡೆ ಹಾಕ್ಬಿಡ್ತಾರೆ, ಅವನಿಗೆ ಮರಣದಂಡನೆ ವಿಧಿಸ್ಬಿಡ್ತಾರೆ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ದೇವರು ತುಂಬಾ ಕೋಪಿಷ್ಠನೋ ಅಂತೇನ್ರಿ ಒಂದು ಅಭಿಪ್ರಾಯ. ಆದ್ರೆ ಏನ್ರಿ ನಮ್ಮ ರಕ್ಷಕನೋ ನಮ್ಮ ಒಡೆಯನೋ ಆಗಿರಂತ ಯೇಸು ಕ್ರಿಸ್ತನು ತುಂಬಾ ಪ್ರೀತಿಮಯನೋ, ತುಂಬಾ ಕರುಣೆ ಉಳ್ಳವನೋ. ಎಷ್ಟು ಕರುಣೆ ಉಳ್ಳವನು, ಎಷ್ಟು ಪ್ರೀತಿಮಯನೋ ಅಂತಂದ್ರೆ ಅವರು ಶಿವೆ ಮೇಲೆ ನಮ್ಗಾಗಿ ಏನ್ ಮಾಡಿದ್ರು ಪ್ರಾಣನೇ ಕೊಟ್ರು ಅಂತ ಏನ್ರಿ ಎಲ್ಲರಿಗೂ ಒಂದು ಸಾಮಾನ್ಯವಾಗಿರೋಂಥ ಒಂದು ಅಭಿಪ್ರಾಯ. ಅದರಿಂದ ಒಂದು ಸ್ಕೂಲಲ್ಲಿ ಒಂದಿನ ಏನಪ್ಪ ಮಾಡ್ತಾರೆ ಅಂದ್ರೆ, ಟೀಚರ್ ಬಂದ್ಬಿಟ್ಟು ಮಕ್ಳ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂದ್ರೆ, ಮಕ್ಕಳ್ರ ನೀವು ಪರಲೋಕಕ್ಕೆ ಹೋಗಿದ ತಕ್ಷಣ ಯೇಸು ಕ್ರಿಸ್ತನ್ ನೋಡಿದ ತಕ್ಷಣ ಏನಪ್ಪ ಮಾಡ್ತೀರಾ ಅಂತ ಕೇಳತ್ತೆ. ಅದಕ್ಕೆ ಒಬ್ಬೊಬ್ಬರು ಮಕ್ಕಳು ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರಂತೆ. ಅದ್ರಲ್ಲಿ ಒಬ್ಬ ಹುಡ್ಗ ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಮೇಡಮ್, ನಾನು ಪರಲೋಕಕ್ಕೆ ಹೋಗಿದ ತಕ್ಷಣ ನಾನು ಯೇಸು ಕ್ರಿಸ್ತನ್ ನೋಡಿದ ತಕ್ಷಣ ಏನ್ ಮಾಡ್ತೀನಿ, ಓಡೋಗಿ ಅವರು ಹಿಂದೆ ಬಚ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಏನಕ್ಕಪ್ಪ ಬಚ್ಕೊಂಡ್ಬಿಡ್ತೀಯಾ ಅಂತ ಕೇಳಿದ್ರೆ, ಅಯ್ಯೋ ಮೇಡಮ್, ಪರಲೋಕದಲ್ಲಿ ದೇವ್ರಿದ್ದಾರೆ, ದೇವ್ರು ತುಂಬಾ ಏನ್ರಿ ಸ್ಟ್ರಿಕ್ಟು ಮೇಡಮ್. ಏನೋ ಅವ್ರ ಮುಂದೆ ನಾನು ನಿಂತ್ಬಿಟ್ರೆ ದೇವ್ರು ನನ್ನ ಸುಟ್ಟು ಭಸ್ಮ ಮಾಡ್ಬಿಡ್ತಾರೆ. ಅದರಿಂದ ಪರಲೋಕ ಕ್ರೈಸ್ಟ್ ನೋಡಿದ ತಕ್ಷಣ ಗಟ್ಟಿಗಾದ ತಪ್ಕೊಂಡ್ಬಿಡ್ತೀನಿ, ಅವ್ರ ಹಿಂದೆ ಹೋಗಿ ಅವಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರಂತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಏನ್ರಿ ಎಲ್ಲಾರ್ಗು ಸಾಮಾನ್ಯವಾಗಿ ಇದೇ ತರ ಅಭಿಪ್ರಾಯ ರೀ. ದೇವ್ರು ಏನ್ರಿ ತುಂಬಾ ಕೋಪಿಷ್ಟನೋ, ಅದರ ಏನ್ರಿ ಅವ್ರಿಗೆ ಸಿಕ್ಕಾಪಟ್ಟೆ ಏನ್ರಿ ಒಂದು ಏನಿದೆ ಅಂತೆ ಆ ಒಂದು ನೀತಿ ನ್ಯಾಯಗಳ ಬಗ್ಗೆ ಇದೆ, ಅದಕ್ಕೆ ತುಂಬಾ ಸ್ಟ್ರಿಕ್ಟು ಅಂತ ಅಭಿಪ್ರಾಯ. ಆದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ದೇವರು ಎಷ್ಟು ನೀತಿ ಬದ್ಧವಾಗಿದ್ರು ಅಂತಂದ್ರೆ ದೇವ್ರಿಗೆ ಬೇರೆ ಆಪ್ಷನ್ನೇ ಇರಲಿಲ್ಲ ರೀ. ಯಾರ ಮನುಷ್ಯನ್ನ ಏನೋ ಮಾಡಿರೋ ಪಾಪಕ್ಕೆ ಶಿಕ್ಷೆನ ಕೊಡ್ದಿರ ಅವ್ರಿಗೆ ಬೇರೆ ಒಂದು ಮಾರ್ಗನೇ ಏನಾಗಿರ್ಲಿಲ್ಲ ರೀ, ಇರ್ಲಿಲ್ಲ ರೀ. ಅಂದ ದೇವರ ನೀತಿನ ದೇವರು ತೃಪ್ತಿಪಡಿಸ್ಬೇಕು ಅಂತಂದ್ರೆ ಈ ಒಂದು ವಿಚಾರನ ದೇವರು ಮಾಡ್ಲೇಬೇಕಾಗಿತ್ರಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ನೋದ್ರಲ್ಲಿ ಬೇರೆ ಏನಾರು ಆಪ್ಷನ್ ಇದ್ರೆ ದೇವ್ರು ಖಂಡಿತವಾಗೂ ಏನ್ ಮಾಡಿರೋರು ಅದನ್ನ ಡೆಫಿನೆಟ್ ಆಗಿ ಮಾಡಿರೋರಿ. ಆಮೇಲೆ ಆದಾಮ್ಗೆ ಮರಣದಂಡನ ವಿಧಿಸ್ತೀರ ಇದ್ಬಿಟ್ಟಿದ್ದ ಅಂತಂದ್ರೆ ಏನಾಗಿರೋದು ಅಂತಂದ್ರೆ, ಸೇತಾನ್ ಹೇಳಿರೋಂಥ ಮಾತು ಏನಾಗಿರೋದು ಸತ್ಯ ಆಗಿರೋದ್ರಿ. ನೀ ಹೇಗೂ ಸಾಯುವುದಿಲ್ಲ ಅಂತ ಮಾತು ಏನಾಗಿರೋದು ದೃಢವಾಗಿ ಬಿಟ್ಟಿರೋದು. ಆದಾಮ್ಗೂ ಕೂಡ ಏನಾಗಿರೋದು ದೇವ್ರ ಮೇಲಿನ ಅಧಿಕವಾಗಿ ಏನ್ರಿ ಸೇತಾನ್ ಮೇಲೆ ನಂಬಿಕೆ ಹೋಗ್ಬಿಟ್ಟಿರೋದು. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ, ದೇವರು ಅದನ್ನ ವೈಲೇಟ್ ಮಾಡಕ್ಕೆ ಆಗ್ಲಿಲ್ಲ. ಆದ್ರೆ ಅದಾಗಿದ ನಂತರ ದೇವರೇ ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನ್ನ ಕೊಟ್ಟರು ಅಂತ ಸತ್ಯವೇದ ನಾವೇನ್ ಮಾಡ್ತೀರಿ. ಯಾಕಪ್ಪ ಅಂತಂದ್ರೆ ದೇವರ ಸಿಂಹಾಸನಕ್ಕೆ ಅಸ್ಥಿಭಾರನೇ ಏನಪ್ಪಾ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ನೀತಿ ನ್ಯಾಯಗಳು ಅಂತ ನೋಡ್ತೀರಿ. ಹೋದ ನೋಡಿ ಅಂತೀವಿ ವಾಕ್ಯಗಳು.
ಕೀರ್ತನೆ 89ನೇ ಅಧ್ಯಾಯ 14ನೇ ವಾಕ್ಯ, ಸಾಮ್ಸ್ 89:14. ಹೋದ್ರಿ ಯಾರಾದ್ರೂ ಸೋದರ ಸೋದರಿಗಳು? ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು, ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ. ನೋಡ್ರ, ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ಥಿಭಾರವು, ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ ಅಂತ ಹೇಳ್ತಾರೆ. ಅಲ್ವರ, ನೀತಿ ನ್ಯಾಯ ನಿನ್ನ ಸಿಂಹಾಸನಕ್ಕೆ ಅಸ್ಥಿಭಾರ ದೇವರೇ ಅಂತ ಹೇಳ್ತಾರೆ. ದೇವರ ಸಿಂಹಾಸಕ್ಕೆ ಅಸ್ಥಿಭಾರ ಏನಪ್ಪ ಅಂದ್ರೆ ನೀತಿ ನ್ಯಾಯ. ನೀತಿ ನ್ಯಾಯನ ಬಿಟ್ಟು ದೇವ್ರ ಏನ್ ಕೆಲಸ ಮಾಡಕ್ಕೂ ಏನಿಲ್ಲ, ಸಾಧ್ಯನೇ ಇಲ್ಲ ರೀ. ಆದ್ರೆ ನೋಡ್ರಿ ಅಂತೀನಿ, ಯಾವಾಗ ಒಂದ್ಸತಿ ನೀತಿ ಸ್ಯಾಟಿಸ್ಫೈ ಆಯ್ತೋ, ದೇವರ ಪ್ರೀತಿ ಎಷ್ಟು ಏನ್ರಿ ಇತ್ತು ಅಂತಂದ್ರೆ, ದೇವರು ಏನ್ರಿ ತನ್ನ ಮಗನ್ನೇ ಕೊಟ್ಬಿಟ್ರೆ. ಅದಕ್ಕೆ ವಾಕ್ಯ ಹೇಳ್ತಾರಲ್ಲ, ತುಂಬಾ ಸುಂದರವಾಗಿ ಹೇಳ್ತಾರಲ್ವರ, ಎಲ್ಲಾ ಕ್ರೈಸ್ತವ್ರಿಗೂ ತುಂಬಾ ಫೇವ್ರೇಟ್ ಆಗಿರೋಂಥ ವಾಕ್ಯ, ಯೋಹಾನ 3:16. ಓದ ನೋಡ್ರಿ ಅಂತೀನಿ, ಅಮೃತ ಅಷ್ಟು ಓದ್ಬೋದಾ? ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡ್ರ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡ್ರಿ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟು ಎಷ್ಟೋ ಅಂತಂದ್ರೆ ಅದನ್ನ ಅಳ್ತೆ ಮಾಡಕ್ಕಾಗಲ್ಲ ರೀ. ಅಂದ್ರೆ ಅದಕ್ಕೆ ಅದನ್ನ ಹೇಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಒಂದು ಡೆಫಿನೇಷನ್ ಹೇಳ್ತಾರೆ. ಎಷ್ಟಪ್ಪ ಪ್ರೀತಿ ಇಟ್ಬಿಟ್ರು, ಎಷ್ಟೋ ಪ್ರೀತಿ ಇಟ್ಬಿಟ್ರು. ಅದಕ್ಕೆ ಒಂದೇ ಒಂದು ಸಿಂಪಲ್ ಮೆಜರ್ಮೆಂಟ್ ಏನಪ್ಪಾ ಅಂದ್ರೆ, ತನ್ನ ಒಬ್ಬನೇ ಮಗನ್ನ ಕೊಟ್ಬಿಟ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇದು ದೇವರ ಪ್ರೀತಿ. ನಮ್ಮನ್ನ ದೇವ್ರು ಎಷ್ಟಪ್ಪ ಪ್ರೀತಿ ಮಾಡೋದು ಅಂದ್ರೆ, ತನ್ನ ಮಗನ್ನು ಕೂಡ ಕೊಡಕ್ಕೆ ಏನಾಗಿದ್ರು, ದೇವರು ಅವನ ವಿಮೋಚನೆ ಮಾಡಕ್ಕೆ ಸಿದ್ಧವಾಗಿದ್ರು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಯೇಸು ಕ್ರಿಸ್ತು ಖಂಡಿತವಾಗೂ ಶಿಲುಬೆ ತನ್ನ ಪ್ರಾಣ ಏನ್ ಮಾಡೋರು, ನಮ್ಗೆ ಕೊಟ್ಟವ್ರೆ. ಅವರ ಅದಕ್ಕಿಂತ ಹೆಚ್ಚಿನಾಗಿರೋಂಥ ದುಃಖ, ಕಷ್ಟ, ಸಂಕಟ ಯಾರಿಗಪ್ಪ ಆಗಿರ್ತಾರೆ ಅಂತಂದ್ರೆ, ತಂದೆ ದೇವ್ರಿಗೆ ಆಗಿರ್ತಾರೆ. ಯಾಕಂದ್ರೆ ಬೈಬಲ್ ನೋಡ್ತೀನಿ ಅಂತಂದ್ರೆ, ಜಗತ್ತು ಉತ್ಪತ್ತಿಕ್ಕಿಂತ ಮುಂಚೆ ಕುಯ್ಯಲ್ಪಟ್ಟಂತ ಕುರಿಯಾದತನು ಅಂತ ನೋಡ್ತಾರೆ. ಅದರ ಪ್ರಕಟಣೆಯಲ್ಲಿ ಬರ್ತಲ್ವಾ? ಅಲ್ದ್ರ ಜಗತ್ ಉತ್ಪತ್ತಿನ ಮಾಡೋದಕ್ಕಿಂತ ಮುಂಚೆನೆ, ಜಗತ್ತನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೆ ದೇವರು ತನ್ನ ಮಗನ್ನ ವಧಿಸ್ಬೇಕು, ಬಲಿಯಾಗಿ ಕೊಡ್ಲೇಬೇಕು ಅಂತ ದೇವ್ರು ಏನ್ ಮಾಡಿದ್ರು, ಫಸ್ಟೇ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ರಂತೆ. ಹಂಗಾರೆ ಯೋಚನೆ ಮಾಡಿರ್ತೀನಿ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಅದರ ದೇವ್ರಿಗೆ ಹೆಂಗಿರ್ಬೇಕು, ಹೆಂಗೆ ಅಂತ ಹೇಳ್ಬೇಕು ಅಂತಂದ್ರೆ, ಅದರ ಇವಾಗ ಮನೇಲಿ ಒಂದು ಮಗು ಹುಷಾರಿಲ್ಲ ಅಂತಂದ್ರೆ ಮಗು ದುಃಖನ ಅಲ್ದ್ರ ಅನುಭವಿಸ್ತಾ ಇರ್ತಾರೆ. ಅದಕ್ಕಿಂತ ಹೆಚ್ಚಿನಾಗಿರೋಂಥ ದುಃಖ ಯಾರು ಅನುಭವಿಸ್ತಾರೆ ಗೊತ್ತಾ? ತಂದೆ ತಾಯಿಗಳ್ರಿ. ಯೋಚನೆ ಮಾಡಿರ್ತೀನಿ, ನಮ್ಮ ಮಗು ಅದರ ನಮ್ಮ ಮನೆಯಂಥ ಮಕ್ಳುಗಳು ತುಂಬಾ ಪ್ರೀತಿ ಮಾಡಿ ಸಾಕಿರ್ತೀರಿ. ಅದರ ಡಾಕ್ಟರ್ ಬಂದ್ಬಿಟ್ಟು ನಿಮ್ಮ ಮಗನ ಆಯ್ಸೋ ಬರೀ 2 ವರ್ಷ 3 ವರ್ಷ ಅವ್ರು ಸತ್ತೋಗ್ಬಿಡ್ತಾರೆ, ಅವ್ರಿಗೆ ಭಯಂಕರವಾಗಿಂತ ಕಾಯಿಲೆ ಇದೆ, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತಂದ್ರೆ ಆ ಮಕ್ಳುಗಳು 3 ವರ್ಷದ ನಂತರ ಸಾಯ್ತಾರೆ. ತಂದೆ ತಾಯಿಗಳಂತೂ ಅವಾತೀನ ಆಗ್ಬಿಡ್ತಾರೆ, ಅದರ ಸತ್ತವರು ಅಂತ ಲೆಕ್ಕ ರೀ. ಇದೇ ತರ ಕ್ರಿಸ್ತನ್ನ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೇ ಅವ್ರನ್ನ ಬಲಿಯಾಗಿ ಕೊಡ್ಬೇಕು ಅಂತ ಹೇಳ್ದವಾಗ ಆ ದೇವ್ರಿಗೆ ಏನಾಗಿತ್ತು ರೀ, ಅಷ್ಟೊಂದು ಕಷ್ಟವಾಗಿತ್ತು. ಆದ್ರೆ ದೇವರು ನೀತಿ ಬದ್ಧವಾಗಿರೋದ್ರಿಂದ ಅದನ್ನ ಮೀರಿ ನಡೆಯಕ್ಕೆ ಸಾಧ್ಯನೇ ಆಗ್ತಿಲ್ಲ. ಅದಕ್ಕೆ ನೋಡ್ಬೇಕಾರೆ ಎಲ್ಲಾ ಪಾಪಿಷ್ಟರ ಬದಲಾಗಿ ತನ್ನ ಮಗನ್ನ ತ್ಯಾಗ ಮಾಡಕ್ಕೆ ಏನಾದ್ರಲ್ಲಿ ದೇವರು ಸಿದ್ಧವಾದ್ರು. ಅದಕ್ಕೆ ಇದನ್ನ ನಮ್ಗೆ ಬ್ಯೂಟಿಫುಲ್ ಆಗಿ ಎಲ್ಲಪ್ಪ ಡೆಮಾನ್ಸ್ಟ್ರೇಷನ್ ಮಾಡಿ ನೋಡ್ತಾರೆ ಅಂದ್ರೆ ಪಿಲಾತ್ ರೀ. ಪಿಲಾತ್ ಏನ್ ಮಾಡ್ತಾರೆ, ಕ್ರೈಸ್ತನ ಎಲ್ಲ ಚಾವಟಿ ಏಟಿನ ಹೊಡೆಸ್ಬಿಟ್ಟು ಕರ್ಕೊಂಬಂದು ನಿಲ್ಲಿಸ್ತಾರೆ. ನೋಡಿ, ನಿಮ್ಗೆ ಎಲ್ಲ ಒಳ್ಳೇದ್ ಮಾಡಿರೋಂಥ, ಅದ್ಭುತಗಳು ಮಾಡಿರಂಥವ್ರು, ಕಾಯಿಲೆಗಳನ್ನ ವಾಸಿ ಮಾಡಿರಂತ ಕ್ರಿಸ್ತನ ಬೇಕಾ, ಅಥವಾ ಈ ಒಂದು ಕಳ್ಳನಾಗಿರೋಂಥ ಬರಬಾಸನ ಬೇಕಾ ಅಂತ ಹೇಳ್ಬೇಕಾರೆ ಎಲ್ಲಾ ಜನಗಳು ಯಾರನ್ನ ಆಯ್ಕೆ ಮಾಡ್ಕೊಂತಾರೆ? ಬರಬ್ಬಾಸ್. ಅಲ್ಲಿ ದೇವರ ತೀರ್ಪನ್ನು ನೋಡ್ಸೋರು ಅಂತೀರಿ. ದೇವ್ರು ಎಷ್ಟು ಪ್ರೀತಿ ಮಾಡಿದ್ರು ಅಂತಂದ್ರೆ ಪಾಪಿಗಳಾಗಿರೋಂಥ ನಮ್ಮನ್ನ ಅಲ್ಲರ ಯೋಚನೆ ಮಾಡಿರ್ತೀನಿ, ಆಯ್ಕೆ ಮಾಡಕ್ಕೆ ಅಂತೀರಿ ಅಲ್ಲಿ ಓಕೆ ಅಂತ ಹೇಳೋರು ಅಂತಾರಿ. ಯೋಚನೆ ಮಾಡಿರ್ತೀನಿ, ಪ್ಯಾಷನ್ ಆಫ್ ಕ್ರೈಸ್ಟ್ ಅಲ್ಲಿ ನೋಡಿಸ್ತಾರಲ್ಲ, ಅದರ ಅದು ನೋಡಿ ನಮ್ಗೆ ಎಷ್ಟು ದುಃಖ ಆಗ್ಬಿಡ್ತಾರೆ. ಮನುಷ್ಯ ಇಷ್ಟು ಕಠಿಣನ, ಕ್ರಿಸ್ತನ್ನ ಬಿಟ್ಟು ಹೋಗ್ಬಿಟ್ಟು ಒಬ್ಬ ಕಳ್ಳನ ಆಯ್ಕೆ ಮಾಡಿದ್ರಲ್ಲ ಅಂತಂದ್ರೆ, ಅದರ ದೇವರು ಅದನ್ನ ನೋಡ್ಸಿರೋದು ಏನಕ್ಕೆ ಅಂತಂದ್ರೆ, ನೋಡಪ್ಪ ನಿಮ್ಮನ್ನ ಎಷ್ಟಪ್ಪ ಪ್ರೀತಿ ಮಾಡ್ತೀನಿ ಅಂತಂದ್ರೆ, ಅದರ ನಿಷ್ಕಳಂಕನೋ, ನಿರ್ದೋಷಿ, ಪರಿಶುದ್ಧನೋ ಪಾಪಿಗಳಲ್ಲಿ ಸೇರದವನೋ, ಯಾವುದೇ ರೀತಿ ಕುಂದು ಕೊರತೆ ಇಲ್ಲದವನೋ ಆಗಿರಂತ ಕ್ರಿಸ್ತನ್ನ ನಾನು ಒಪ್ಪಿಸ್ಕೊಟ್ಟು ನಿಮ್ಮಂತ ಪಾಪಿಗಳನ್ನ ಏನ್ ಮಾಡ್ತಾ ಇದೀನಿ, ಆಯ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ದೇವರ ತನ್ನ ಪ್ರೀತಿ ನಿಮ್ಮ ಮಾಡೋರೆ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಬೈಬಲಲ್ಲಿ ಜೀಸಸ್ ಕ್ರೈಸ್ಟ್ಗೆ ಉನ್ನತವಾಗಿರೋ ಸ್ಟ್ಯಾಂಡರ್ಡ್ ಕೊಟ್ಬಿಟ್ರಿ.
ಎಷ್ಟು ಉನ್ನತವಾಗಿರೋಂಥ ಒಂದು ಮಹತ್ವತೆ, ಒಂದು ಗೌರವ ಕೊಟ್ಟಿದ್ದಾರೆ ಅಂತಂದ್ರೆ, ಸತ್ಯವೇದದಲ್ಲಿ ಏನು ಗೊತ್ತ ಹೇಳ್ತಾರೆ ಕ್ರಿಸ್ತನ್ಗೆ? ದೇವರ ಬಲಗೈ ಅಂತ ಹೇಳ್ತಾರೆ. ನೋಡಿದ್ದೀನಿ ಎಲ್ಲಿ? ಏಷಾಯ 51ನೇ ಅಧ್ಯಾಯ 5ನೇ ವಾಕ್ಯ. ಏಷಾಯ 51:5. ಪ್ರೇಮಷ್ಟು ಓದಿ. ನನ್ನ ರಕ್ಷಣಾ ಧರ್ಮದ ಕಾರ್ಯವು ಸಮೀಪಿಸಿದೆ, ನನ್ನ ವಿಮೋಚನಾ ಕ್ರಿಯೆಯು ತಲೆದೋರಿದೆ. ನನ್ನ ಹಸ್ತವು ಜನಾಂಗಗಳಿಗೆ ನ್ಯಾಯ ತೀರಿಸುವುದು. ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸಿಕೊಂಡು ನನ್ನ ಹಸ್ತ ಕಾರ್ಯಕ್ಕೆ ಕಾದಿರುವರು. ನೋಡ್ರ, ಏನ್ರಿ ಸೂಪರ್ ಆಗಿ ಹೇಳ್ತಾರೆ, ನನ್ನ ರಕ್ಷಣಾ ಧರ್ಮದ ಕಾರ್ಯವು ಸಮೀಪಿಸಿದೆ ಅಲ್ವರ. ಏನ್ರಿ, ನನ್ನ ವಿಮೋಚನಾ ಕ್ರಿಯೆಯು ತಲೆದೋರಿದೆ. ಹೆಂಗಪ್ಪ ಅಂದ್ರೆ, ನನ್ನ ಹಸ್ತವು ಜನಾಂಗಗಳಿಗೆ ನ್ಯಾಯ ತೀರಿಸುವುದು. ನನ್ನ ಹಸ್ತ, ಮೈ ಹ್ಯಾಂಡ್ ಶಲ್ ಜಡ್ಜ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಯೆಹೋವನ ಬಾಹು ಅಂತ ಹೇಳ್ತಾರೆ. ಇಲ್ಲಿ ಏಷಾಯ 53:1. ಏಷಾಯ 53ನೇ ಅಧ್ಯಾಯ 1ನೇ ವಾಕ್ಯ. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯೆಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು? ನೋಡ್ರ, ಯೆಹೋವನ ಬಾಹುವು ಯಾರಿಗೆ ಗೋಚರವಾಯಿತು? ಅದರ ಅಂಟು ಹೂಮ್ ಇಸ್ ದ ಆರ್ಮ್ ಆಫ್ ದ ಲಾರ್ಡ್ ರಿವೀಲ್ಡ್ ಅಂತ ಹೇಳ್ತಾರೆ. ಅದರ ಯೆಹೋವನ ಬಾಹು ಅಂತ ಹೇಳ್ತಾರೆ. ಅದರ ಏನ್ರಿ, ಯೆಹೋವನ ಬಲಗೈ, ಭುಜ ಅಂತೇನು ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂದ್ರೆ, ನಾವು ಏನೇ ಕೆಲಸ ಮಾಡಿದ್ರು ನಾವು ಏನು ಮಾಡ್ತೀರಿ, ನಮ್ಮ ಕೈನಲ್ಲೇ ಕೆಲಸ ಮಾಡ್ಬೇಕ್ರಿ. ಅದರ ಬೇರೆ ದೇಹದಲ್ಲಿ ಯಾವ ಅಂಗಗಳಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ರೀ. ಉಪಯೋಗಿಸ್ಬೋದು, ಕೆಲಸ ಮಾಡಬೇಕು ಅಂದ್ರೆ ಕೈಯೇ ಬೇಕೇ ಬೇಕ್ರಿ. ಆ ಕೈನ ನಮ್ಮ ಪರಲೋಕದ ತಂದೆಯ ದೇವರು ಕ್ರಿಸ್ತನ್ಗೇನ್ರಿ ಮಾಡ್ತಾರೆ? ಹೋಲಿಕೆ ಮಾಡ್ತಾರೆ. ಯಾಕಂದ್ರೆ ದೇವ್ರು ಏನೇ ಕೆಲಸ ಮಾಡಿದ್ರು ಕ್ರಿಸ್ತನ ಮುಖಾಂತರನೇ ಮಾಡೋದು ಅಂತಂದ್ಬಿಟ್ಟು ಅಲ್ಲರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ ಏನ್ರಿ, ಎಲ್ಲ ಆಶೀರ್ವಾದಗಳು ಕೊಡೋದು ಯಾವ್ದು ಮುಖಾಂತರ? ಯಾವ ಕೈಯಿಂದ? ಲೆಫ್ಟ್ ಹ್ಯಾಂಡಲ್ಲಿ ಕೊಡ್ತಾರೆ, ರೈಟ್ ಹ್ಯಾಂಡಲ್ಲಿ ಕೊಡ್ತಾರ? ರೈಟ್ ಹ್ಯಾಂಡಲ್ಲಿ ಕೊಡ್ತಾರ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ ಇದೇ ಥರ ಪರಲೋಕದ ದೇವರು ಎಲ್ಲ ಆಶೀರ್ವಾದಗಳನ್ನ ತನಗಿರಂಥ ರೈಟ್ ಹ್ಯಾಂಡ್ ಆಗಿರೋಂಥ ಜೀಸಸ್ ಮುಖಾಂತರನೇ ಕೊಟ್ಟಿರೋದು. ಯಾರೋ ಒಬ್ಬರಿಗೆ ಶೇಕ್ ಮಾಡ್ಬೇಕಾದ್ರೆ ನಾವು ಯಾವ ಹ್ಯಾಂಡ್ ಶೇಕ್ ಮಾಡ್ತೀರಿ ಅಲ್ವರ? ನಾವು ಎಷ್ಟೇ ಲೆಫ್ಟ್ ಹ್ಯಾಂಡರ್ ಆಗಿರ್ಬೋದು, ಲೆಫ್ಟ್ ಹ್ಯಾಂಡರ್ ಆಗಿದ್ರೂ ಸರಿ ರೈಟ್ ಹ್ಯಾಂಡಲ್ಲಿ ಏನು ಮಾಡೋದು? ನಾವು ಶೇಕ್ ಹ್ಯಾಂಡ್ ಮಾಡೋದು ಅಲ್ವರ. ಯಾಕಂದ್ರೆ ರೈಟ್ ಹ್ಯಾಂಡ್ ಆಲ್ವೇಸ್ ಎ ಪ್ಲೇಸ್ ಆಫ್ ಫೇವರ್ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ದೇವ್ರು ಎಲ್ಲ ಆಶೀರ್ವಾದಗಳು ಮನುಷ್ಯ ಕುಲಕ್ಕೆ ಕೊಡ್ಬೇಕಾದ್ರೆ ತನ್ನ ರೈಟ್ ಹ್ಯಾಂಡ್ ಆಗಿರೋಂಥ ಏಕೈಕ ಕುಮಾರನ ಮುಖಾಂತರ ಮಾಡೋದಕ್ಕೆ ಕೊಟ್ಟಿದ್ದು. ದೇವರು ತನ್ನ ಬ್ರಹ್ಮಾಂಡವನ್ನ ಏನ್ ಮಾಡೋರೆ? ಬ್ಯೂಟಿಫುಲ್ ಆಗಿ ಏನ್ರಿ ಮಾಡೋರೆ? ಯಾರಿಗೆ ಸೃಷ್ಟಿ ಮಾಡೋರು? ಮನುಷ್ಯನ್ಗಾಗಿ ಸೃಷ್ಟಿ ಮಾಡೋರು. ನೋಡಿದ್ರಿ, ಭೂಮಿಲಿರೋಂಥ ಒಂದೊಂದು ಸೃಷ್ಟಿ ಕೆಲಸಗಳನ್ನ ಅಷ್ಟು ಅದ್ಭುತವಾಗಿ ದೇವ್ರು ಏನ್ರಿ ಮಾಡೋರು ಅಲ್ವರ. ಯೋಚನೆ ಮಾಡಿದ್ರಿ, ನೀರು ನೀರ್ನ ಎಷ್ಟು ಸೂಪರ್ ಆಗಿ ಮಾಡೋರು ನೋಡ್ರಿ ಅಂತೀರಿ. ನೀರು ಎಲ್ಲಿ ಹೋಗ್ತದೆ? ಬೆಟ್ಟ ಗುಡ್ಡಗಳಲ್ರಿ. ಯೋಚನೆ ಮಾಡಿರ್ತೀರಿ ಅಲ್ವರ. ನೀರು ಭೂಮಿ ಒಳಗಡೆ ಏನ್ ಮಾಡ್ತದೆ? ನೀರು ಹೋಗ್ತಾ ನೋಡ್ರಿ ಅಂತೀರಿ ಅಲ್ವರ. ಎಂಥ ನೀರು, ಎಂಥ ಸಿಹಿಯಾಗಿರೋ ನೀರು ಅದರ. ಆ ನೀರು ಏನ್ ಟೇಸ್ಟಿ ಆಗಿದೆ ನೋಡಿರ್ತೀರಿ. ಅದು 3 ವಿಧವಾದಂಥ ರೀತಿಲಿ ನೀರು ಇರ್ತದ್ರಿ. ಐಸ್ ಗಡ್ಡೆ ತರ ಇರ್ತಾರೆ, ಅದರ ಜಲರಾಶಿ ತರ ಇರ್ತಾರೆ, ಲಿಕ್ವಿಡ್ ತರ. ಆಮೇಲೆ ಆಕಾಶದಲ್ಲಿ ಏನ್ರಿ ಮೇಘಗಳ ತರ ಇರ್ತಾರೆ. ಏನಕ್ಕೆ ದೇವ್ರು ಈ ತರ 3 ಫಾರ್ಮ್ಸ್ ಅಲ್ಲಿ ಮಾಡಿದ್ದಾರೆ? ಯಾಕಂದ್ರೆ ಭೂಮಿಯಲ್ಲಿ ಎನ್ವಿರಾನ್ಮೆಂಟ್ನ ಕಂಟ್ರೋಲ್ ಮಾಡಕ್ರಿ. ಯೋಚನೆ ಮಾಡಿರ್ತೀನಿ, ನೀರು ಆವಿಯಾಗಿ ಮೇಲ್ಗಡೆ ಮೋಡಾನೇ ಇಲ್ಲ ಅಂತಂದ್ರೆ ನಮ್ಗೆ ಹೆಂಗಿರೋದು ಅದರ? ಏನ್ರಿ, ತಲೆ ಎತ್ಕೊಂಡು ಹೋಗಕ್ಕಾಗ್ತಾರಲ್ಲ ಸೂರ್ಯನ ಬೆಳಕಿಗೆ ಅದರ. ಏನ್ರಿ, ನೆತ್ತಿಗೆ ಏನ್ಬಿಡಿರೋದು ಬಿಸಿಲು ಅಲ್ವರ. ತಲೆ ಸುಟ್ಟೋಗ್ಬಿಡೋದು ನೋಡ್ರಿ ಅಂತೀನಿ. ಯೋಚನೆ ಮಾಡಿ, ಇವಾಗೆಲ್ಲ ಬಿಸಿಲಿದೆ ನೋಡ್ತೀನಿ. ಮಧ್ಯಾಹ್ನ ಆಚೆ ಕಡೆ ನಿಂತ್ಕೊಂಡ್ರಿ ಅಂತೀನಿ ಅದರ. ಏನ್ರಿ, ಒಂದು ಸ್ವಲ್ಪ ಕ್ಷಣ ನಿಂತ್ಕೊಳಕ್ಕಾಗಲ್ಲ ರೀ ಅದರ, ಅಷ್ಟೊಂದು ಟೆಂಪ್ರೇಚರ್ ರೀ. ಆದ್ರೆ ದೇವ್ರೇನ್ ಮಾಡೋರೆ? ಮನುಷ್ಯನ ಒಳ್ಳೆತಗಾಗಿ ಒಂದು ಮೇಘನ ಏನ್ ಮಾಡೋರಿ ಇಟ್ಟ ನೋಡಿರ್ತೀನಿ ಅದರ. ಎಷ್ಟು ಬಿಸಿಲಿರ್ಬೇಕು, ಒಂದು ಮೇಘ ಬಂದ್ರೆ ಏನಾಗ್ತದೆ? ಸ್ಪಾಟ್ ಅಲ್ಲಿ ಆ ಮೂಮೆಂಟ್ ಅಲ್ಲಿ ಏನ್ರಿ ಕೂಲ್ ಆಗ್ಬಿಡ್ತಾರೆ ನೋಡಿರ್ತೀನಿ. ಏನ್ರಿ ಪವರ್ ಮೇಘಕ್ಕೆ ಅದರ. ಅದನ್ನ ದೇವ್ರ ಆಕಾಶ ಮಂಡಲದಲ್ಲಿ ಏನ್ ಮಾಡೋರು? ಇಟ್ಟವ್ರೆ ಅದರ. ನೀರಿನ ಗಡ್ಡೆ ಅದರ, ಬೆಡ್ಡ ಗುಡ್ಡಗಳಲ್ಲಿ ಎತ್ತರವಾಗಿರೋ ಬೆಡ್ಡಗಳಲ್ಲಿ ಐಸ್ ಗಡ್ಡೆ ತರ ಏನಕ್ಕೆ ಇಟ್ಟಿರೋದು? ಆದ್ರಿಂದ ಭೂಮಿಯ ಎನ್ವಿರಾನ್ಮೆಂಟ್ ಏನ್ ಮಾಡ್ತಾವ್ರ? ದೇವ್ರು ಕಂಟ್ರೋಲ್ ಮಾಡ್ತಾವ್ರೆ. ಇಲ್ಲಾಂದ್ರೆ ಟೆಂಪರೇಚರ್ ಏನಾಗ್ಬಿಟ್ಟಿರೋದ್ರಿ, ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡೋದು. ಇವಾಗೆಲ್ಲ ಬೇಸಿಗೆಲ್ಲ ಕೆಲವು ಜನ ಮನೆಯಲ್ಲಿ AC ಇರ್ತಾರೆ. AC ಆನ್ ಮಾಡಿ ಏನಾಗ್ತಾರೆ? ಎಂಥ ಬೇಸಿಗೆ ಆದ್ರೂ ಏನಾಗ್ತಾರೆ? ಅದು ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡ್ತದೆ. ಇದೇ ಥರ ದೇವರು ನ್ಯಾಚುರಲ್ ಆಗಿ AC ಇಟ್ಟಿರೋದು ಏನ್ರಿ? ದ ಸ್ನೋ ಪ್ಯಾಕ್ಡ್ ಮೌಂಟೇನ್ಸ್. ಆ ಸ್ನೋ ಪ್ಯಾಕ್ಡ್ ಮೌಂಟೇನ್ಸ್ ಇರೋದ್ರಿಂದ ಸ್ವಲ್ಪ ಟೆಂಪ್ರೇಚರ್ ಏನಾಗಿದೆ? ಕಂಟ್ರೋಲ್ಗೆ ಬಂದಿದೆ. ಆಮೇಲೆ ನೀರು, ಯೋಚನೆ ಮಾಡಿರ್ತೀವಿ, ನೀರು ಅಲ್ಲರ. ಏನ್ರಿ ಟೇಸ್ಟು, ಏನ್ರಿ ಕಲರು, ಏನ್ರಿ ಸೂಪರ್ ಅಲ್ಲರ. ನಾವು ಏನೆಲ್ಲ ಮಾಡಿದ್ರು ಸರಿ, ಏನ್ರಿ ಏನೆಲ್ಲ ತಿಂದ್ರು ಸರಿ, ಏನೆಲ್ಲ ಕುಡಿದ್ರು ಸರಿ, ನಮ್ಗೇನು ತಿನ್ಬೇಕು, ಏನು ವಾಪಸ್ ಕುಡಿಬೇಕು ಅನ್ಸರ್ ಲಾಸ್ಟಲ್ಲಿ?
ನೀರು ಅಲ್ರ. ನೋಡ್ರಿ, ನೀರು ಕುಡ್ದು ನಮ್ಗಾಗಂತ ತೃಪ್ತಿ ಇಲ್ಲಿ ಸ್ಕ್ರೀನಲ್ಲಿ ಇರೋಂಥ ಯಾವ್ದಾರ ಒಂದು ಕೂಲ್ ಡ್ರಿಂಕ್ಸ್ ಮುಖಾಂತರ ಕುಡ್ದು ನಮ್ಗೆ ಆಯ್ತದ? ಇಲ್ಲ ರೀ. ಎಷ್ಟೇ ಕೂಲ್ ಡ್ರಿಂಕ್ಸ್ ಸಿಗಲಿ ಅಲ್ವರ, ಎಷ್ಟು ಕುಡಿಬೋದು? 1 ಲೀಟರ್, 2 ಲೀಟರ್, 3 ಲೀಟರ್. ಆಮೇಲೆ ಏನಾಗ್ತದೆ? ತಿರ್ಗಾ ಅದನ್ನೇ ದಿನ ಕುಡಿಯೋಕಾಯ್ತದ? ನೀರನ್ನೇ ಕುಡಿದ್ರೆ ಏನು ಕುಡಿಯೋಕಾಯ್ತದ? ಇಲ್ಲ, ಆಗೋದಿಲ್ಲ. ಕಾಯಿಲೆ ಬಂದ್ಬಿಡ್ತಾರೆ ಅಲ್ವರ. ಆದ್ರೆ ನೀರನ್ನ ಕುಡಿದು ಯಾರಿಗಾರ ಕಾಯಿಲೆ ಬಂದ ರೆಕಾರ್ಡ್ ಇದೆಯಾ? ಇಲ್ಲ ರೀ. ಇನ್ಫೆಕ್ಷನ್ಸ್ ನೀರು ಕುಡಿದ್ರೆ ಮಾತ್ರ ಕಾಯಿಲೆ ಬರ್ತಾರೆ ಹೊರತು ಒಳ್ಳೆ ನೀರು ಕುಡಿದ್ರೆ ಕಾಯಿಲೆ ಬಂದ ರೆಕಾರ್ಡ್ ಏನಾಗಿಲ್ಲ ರೀ. ಇಲ್ವೇ ಇಲ್ಲ ರೀ. ಬರೀ ನೀರು ಕುಡಿದು ಎಷ್ಟೋ ಜನ ಎಷ್ಟೋ ದಿನ ಬದುಕಿರೋ ರೆಕಾರ್ಡ್ ಏನಾಗಿದೆ? ಇದೆ ರೀ. ನೀರ್ಗೇನ್ರಿ ಅಷ್ಟೊಂದು ಪವರ್ ಇದೆ ಅಲ್ರ. ಆಮೇಲೆ ನೀರಿಗೆ ಕಲರ್ ಹಾಕಿದಾರ ದೇವರು? ಟೇಸ್ಟ್ ಹಾಕಿದ್ರಾ? ಟೇಸ್ಟೇ ಇಲ್ಲ ನೋಡ್ರಿ ಇದ್ರಿ. ಶುಗರ್ ಹಾಕಿದ್ರಾ? ಸಾಲ್ಟ್ ಹಾಕಿದ್ರಾ? ಏನೂ ಇಲ್ಲ ಅಲ್ರ. ಖಾರ ಹಾಕಿದ್ರಾ? ಉಪ್ಪು ಹಾಕಿದ್ರಾ? ಏನೂ ಇಲ್ಲ ರೀ. ಆದ್ರೂ ನೀರೇನು ಟೇಸ್ಟ್ ರೀ ಅಲ್ವರ. ಕಲರ್ ಇದೆಯಾ ಅದಕ್ಕೆ? ವೈಟು, ಬ್ರೌನು, ಬ್ಲ್ಯಾಕು, ಲೈಟ್ ಟಿಂಟು ಏನಾರ ಕೊಟ್ಟವ್ರ? ಏನು ಇಲ್ಲ ರೀ. ಕಲರ್ಲೆಸ್ ಟ್ರಾನ್ಸ್ಪರೆಂಟ್ ಕೊಟ್ಬಿಟ್ರು. ಯಾಕೆ ದೇವ್ರು ಟ್ರಾನ್ಸ್ಪರೆಂಟ್ ಕೊಟ್ರು? ಅದಕ್ಕೇನೋ ಅಪ್ಪಿ ಕಲರ್ ಹಾಕಿದ್ರೆ ಏನು ಮಾಡಿರೋರು? ಬ್ರೌನ್ ಕಲರ್ ಲೈಟಾಗಿ ಬಂದಿದ್ರೆ ಕೋಕಲ ಬಂದ್ಬಿಟ್ಟಿರೋನು. ನಂದು ನೋಡಿ, ನನ್ನ ಕಲರ್ ಇದು, ನಾನು ಪೇಟೆಂಟ್ ಕೊಡಿ ಅದರ. ಇಲ್ಲಾಂದ್ರೆ ಏನ್ರಿ, ಆರೆಂಜ್ ಕಲರ್ ಹಾಕಿದ್ರೆ ಮಿರಿಂಡ ಬಂದ್ಬಿಟ್ಟಿರೋರು. ಅಯ್ಯೋ ಸರ್, ಇದು ನಮ್ದು ಸರ್, ಇದು ನೋಡಿ, ಇದು ಆರೆಂಜ್ ಕಲರ್, ಇದು ನಮ್ದು ಕಿತ್ತಾಡಿರೋರು. ಕಾವೇರಿ ನದಿಗೇನೆ ಕಲರ್ ಇಲ್ಲ, ಎಂಥದಿಲ್ಲ, ಅದಕ್ಕೆ ಕಿತ್ತಾಡ್ತಾರೆ. ಇದು ಹಿಂಗೆ ಕಲರ್ ಹೋಗ್ಬಿಟ್ಟು ಏನು ಮಾಡಿರೋರು? ದೊಡ್ಡ ಯುದ್ಧನೇ ಆಗ್ಬಿಟ್ಟಿರೋರು. ಅದಕ್ಕೆ ದೇವರೇ ಮಾಡಿರೋ ಟೇಸ್ಟ್ಲೆಸ್, ಓಡೋರ್ಲೆಸ್, ಕಲರ್ಲೆಸ್ ಅದರ. ಆದರೂ ಕೂಡ ಏನ್ರಿ ಯೂಸಸ್ ರೀ ಅಲ್ವರ. ಮನುಷ್ಯ ಪ್ರತಿನಿತ್ಯ ಅವನಿಗೇನು ಬೇಕೇ ಬೇಕ್ರಿ? ನೀರು ಬೇಕೇ ಬೇಕ್ರಿ. ನೀರಿಲ್ದ ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಉಜ್ಜಬೇಕು. ಏನಾಗಿ ಉಜ್ತೀರಿ? ಟೂತ್ ಪೇಸ್ಟು. ಅದನ್ನ ಕ್ಲೀನ್ ಮಾಡೋಕೆ ಏನು ಬೇಕು ನಮಗೆ? ನೀರು ಬೇಕು. ಯೋಚನೆ ಮಾಡಿದ್ದೀವಿ, ನೀರಿಲ್ಲ ಅಂದರೆ ಬರೀ ಗಮ್ ಹಾಕ್ಕೊಂಡು ಕೆಮಿಕಲ್ಸ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಾಯ್ತದ? ಕಂಫರ್ಟಬಲ್ ಆಗಿರ್ತದ? ಯೋಚನೆ ಮಾಡಿದ್ರಿ? ಇಲ್ಲ ರೀ. ನೀರು ಬೇಕೇ ಬೇಕ್ರಿ ಅದರ. ಮನೆಗೆ ಎಲ್ಲ ಅಡುಗೆ ಎಲ್ಲ ಮಾಡಿದ್ಮೇಲೆ ಎಲ್ಲ ಸೂಪರಾಗಿ ಎಲ್ಲ ಚೆನ್ನಾಗಿ ತಿಂತೀರಿ. ಎಲ್ಲ ತಿಂದಿದ್ಮೇಲೆ ಅದು ತೊಳಿಕೆ ಏನು ಬೇಕೋ? ಕೈ ತೊಳಿಕೆ ಏನು ಬೇಕೋ? ನೀರು ಬೇಕೇ ಬೇಕ್ರಿ ಅಲ್ವರ. ನೀರಿಲ್ದಿರ ಆಯ್ತದ? ಯೋಚನೆ ಮಾಡಿ. ಒಬ್ಬ ಮೆಕ್ಯಾನಿಕ್ಕು ಗಾಡಿನೆಲ್ಲ ಏನು ಮಾಡ್ತಾನೆ? ಹಾಕಿ ಡೀಸೆಲ್ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾನೆ, ವಾಶ್ ಮಾಡ್ತಾನೆ, ಕ್ಲೀನಾಗಿ ಮಾಡ್ತಾನೆ, ಮೆಕ್ಯಾನಿಕಲ್ಸ್ ಎಲ್ಲ ಮಾಡ್ತಾನೆ. ಇದೆಲ್ಲ ಮಾಡಿದ್ಮೇಲೆ ಏನು ಬೇಕು? ಇವೆಲ್ಲ ಆಗಿದ್ಮೇಲೆ ಕೈ ತೊಳಿಬೇಕು ಅನ್ನೋ ಏನು ಬೇಕು ಅವನಿಗೆ? ನೀರು ಬೇಕೇ ಬೇಕು ಅಲ್ಲರ. ಡೀಸೆಲ್ ಅಂದ್ಬಿಟ್ಟು ಡೀಸೆಲ್ ಹಾಕ್ಬಿಟ್ಟು ಕ್ಲೀನ್ ಮಾಡೋಕ್ಕಾಯ್ತದ? ಆಪ್ರೇಷನ್ ಥಿಯೇಟ್ರಲ್ಲಿ ಯೋಚನೆ ಮಾಡಿದ್ರಿ? ಡಾಕ್ಟ್ರು ಎಲ್ಲ ಆಪ್ರೇಷನ್ ಮಾಡಿದ್ಮೇಲೆ ಏನು, ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಎಕ್ವಿಪ್ಮೆಂಟ್ಸ್ನ ಸ್ಟೆರಿಲೈಸ್ ಮಾಡ್ತಾರೆ. ಸ್ಟೆರಿಲೈಸ್ ಏನು ಹಾಕ್ಬಿಟ್ಟು ಡೆಟಾಲ್ ಹಾಕ್ಬಿಟ್ಟು ಮಾಡ್ತಾರೆ. ಒಂದು ಬಾಟ್ಲಲ್ಲಿ ಡೆಟಾಲ್ ಇಕ್ಬಿಟ್ರಿ, ಆ ಡೆಟಾಲಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಎದ್ಬಿಡಿ, ಹಂಗೆ ಅದ್ಬಿಟ್ಟು ಹಂಗೆ ಫ್ರೆಶ್ ಆಗಿ ತೊಗೊಂಡು ಆಪ್ರೇಷನ್ ಮಾಡ್ತಾರಾ? ಸ್ಟೆರಿಲೈಸ್ ಮಾಡ್ತಾರೆ. ಹೆಂಗೆ ಸ್ಟೆರಿಲೈಸ್ ಮಾಡೋದು? ಅಗೇನ್ ಇಟ್ ಇಸ್ ಆಫ್ಟರ್ ಕ್ಲೆನ್ಸಿಂಗ್ ಇಟ್ ವಾಟರ್. ನೀರಿಂದ ಶುದ್ಧೀಕರಣ ಮಾಡ್ಬಿಟ್ಟು ಏನು ಮಾಡೋದು ನೆಕ್ಸ್ಟು? ಸ್ಟೆರಿಲೈಸ್ ಮಾಡೋದು. ಯಾಕೆ? ನೀರಲ್ಲಿ ಯಾವ ದೋಷನೂ ಇಲ್ಲ ರೀ ಇದ್ದೀರಿ, ಯಾವ ಕಲ್ಮಶನೂ ಇಲ್ಲ ರೀ. ಈ ಥರ ದೇವ್ರು ಏನು ಮಾಡೋರೆ? ಸೂಪರಾಗಿ ಮಾಡೋರು ನೋಡ್ರಿ ನೀರು ಅವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಸಲ್ಲ. ಅದೇ ಡಾಕ್ಟರ್ ಆಪ್ರೇಷನ್ ಮಾಡಿದ್ಮೇಲೆ 1 ಲೀಟರ್ ಡೆಟಾಲ್ ಕೊಡಿ, ನಾನು ಮೈಯೆಲ್ಲ ಸ್ನಾನ ಮಾಡ್ಕೊಬೇಕು ಅಂತ ಮಾಡ್ಕೊತಾರ? ನೀರು ಕೊಡಿ. ಯಾಕೆ? ನೀರು ಅಷ್ಟು ಇಂಪಾರ್ಟೆಂಟ್. ಕರ್ತನಲ್ಲಿ ಪ್ರೀತಿಗಳೇ, ಇದು ದೇವರ ಅದ್ಭುತವಾಗಿರೋಂಥ ಗುಣ. ದೇವರು ನಮ್ಮ ಮೇಲಿಟ್ಟಂಥ ಪ್ರೀತಿನ ಏನು ಮಾಡೋರೆ? ವ್ಯಕ್ತಪಡಿಸೋರು ಅಂತೀರಿ ಅಲ್ರ. ಏನ್ರಿ ಕಾಯಿ ಪಲ್ಯಗಳು ನೋಡ್ರಿ ಅಂತೀರಿ ಅದರ. ಏನ್ರಿ ಹಣ್ಣು ತರಕಾರಿಗಳು, ಏನ್ರಿ ಕಲರ್ಗಳು, ಏನ್ರಿ ವೆರೈಟಿಗಳು, ಒಂದೊಂದು ಕಲರ್, ಒಂದೊಂದೊಂದು ಟೇಸ್ಟ್ ರೀ. ಒಂದು ಥರ ಇನ್ನೊಂದು ಏನ್ರಿ ಹಣ್ಣು ತರಕಾರಿ ಇಲ್ಲ ರೀ. ದೇವ್ರು ಎಷ್ಟು ಚೆನ್ನಾಗಿ ಮಾಡೋರು. ಆಮೇಲೆ ಒಂದೊಂದಿಗೂ ಏನಿದೆ? ಒಂದೊಂದು ಫೀಚರ್ಸ್ಗಳು, ಕ್ಯಾರೆಕ್ಟರ್ಗಳಿದೆ. ಪ್ರೋಟೀನ್ಸ್ ಅಂತೆ, ವಿಟಮಿನ್ಸ್ ಅಂತೆ, ಕಾರ್ಬೋಹೈಡ್ರೇಟ್ಸ್ ಅಂತೆ. ಮನುಷ್ಯನಿಗೆ ತಿಂದ್ರೆ ಏನಾಗಬೇಕು? ಹಂಗೆ ಶಕ್ತಿ ಬರಬೇಕು ಅಲ್ವರ. ಒಂದು ಪೌಷ್ಟಿಕಾಂಶಗಳನ್ನ ದೇವ್ರು ಏನು ಮಾಡೋರು? ಎಲ್ಲದರಲ್ಲೂ ಏನು ಮಾಡೋರು? ಅಲ್ಲಿಟ್ಟಾರ ನೋಡ್ರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇದು ಏನ್ರಿ? ಇದು ದೇವರ ಒಂದು ಅದ್ಭುತವಂತ ಪ್ರೀತಿ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅದರ. ದೇವ್ರು ಯಾವ್ದಾರ ಹಣ್ಣು ಕಪ್ಪು ಕೊಟ್ಟವ್ರ? ಕಪ್ಪಿಗಿರೋ ಹಣ್ಣು ಯಾವ್ದಾರ ಇದೆಯಾ ನೋಡಿ ತಿಂತೀರಿ? ಯಾವುದೇ ಇಲ್ಲ ನೋಡ್ರಿ. ಕಲರ್ಗಳು ಕೊಟ್ಟವ್ರೆ. ಹೆಂಗಿದೆ ಟೆಕ್ಸ್ಚರ್ಗಳು, ಹೆಂಗಿದೆ ಕಲರ್ಗಳು ನೋಡ್ರಿ, ಹೆಂಗಿರ್ತಾರೆ ಕಣ್ಣಿಗೆ ಒಂಥರ ತಂಪು ರೀ ಅದರ. ಏನ್ರಿ ಯಾವ್ದಾರ ಬೇರೆ ಬೇರೆ ಥರ ಕಲರ್ ಕೊಟ್ಟವ್ರ ಅಲ್ಲರ? ಇಲ್ಲ ರೀ. ನೋಡ್ತೀರಿ ಕಲರ್ ನೋಡಿ ಅಷ್ಟು ಏನಾಗಬೇಕು? ಅಟ್ರಾಕ್ಟ್ ಆಗಬೇಕು. ತಿಂದರೆ ಹಂಗೆ ಬಾಯಿಗೆ ಏನಾಗಬೇಕು? ರುಚಿ ಬರಬೇಕು, ನಮಗೆ ಸಂತೋಷ ಆಗಬೇಕು, ತಿನ್ನಬೇಕು ಅಂತ ಆಸೆ ಬರ್ಬೇಕ್ರಿ ಅದರ. ಆ ಥರ ಏನು ಮಾಡೋರೆ ಅಲ್ಲರ. ನೋಡಿ ಇವಾಗೆಲ್ಲ ಮಾವಿನ ಸೀಸನ್ ಬರ್ತದೆ ಅದರ. ಕಿಂಗ್ ಆಫ್ ಆಲ್ ದ ಫ್ರೂಟ್ಸ್ ಕರೆಕ್ಟಾಗಿ ವರ್ಷಕ್ಕೆ ಒಂದ್ಸತಿ ಬಿಡೋ ಥರ ದೇವ್ರು ಏನು ಮಾಡೋರು? ಪ್ಲ್ಯಾನ್ ಕೊಟ್ಟರು. ಅದಕ್ಕೆ ಯಾರು ಮೈಂಡ್ ಕೊಟ್ಟರು? ಅದಕ್ಕೆ ಯಾರಿಗೆ ಸಿಹಿ ಹಾಕಿ ಹಣ್ಣಲ್ಲಿ ಸಿಹಿ ಥರ ಬರಬೇಕು, ಅದು ಮನುಷ್ಯಂಗೆ ಏನಾಗಬೇಕು? ಪ್ರಯೋಜನ ಆಗಬೇಕು, ಅವ್ನು ತಿನ್ನಬೇಕು ಅಂತ ಆಸೆ ಬರಬೇಕು ಅಂತ ಅದರ ಮಾಡಿರೋದು ಯಾರ್ರಿ? ನಮ್ಮ ಪರಲೋಕದ ತಂದೆ ದೇವರು.
ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಗಿಡಗಳನ್ನ ಯೋಚನೆ ಮಾಡಿರ್ತೀನಿ, ಗಿಡಗಳನ್ನ ಅಬ್ಸರ್ವ್ ಮಾಡಿರ್ತೀನಿ. ಒಂದೊಂದು ಗಿಡಗಳು ಒಂದೊಂದು ಥರ ರೀ, ಒಂದೊಂದು ಎಲೆಗಳು ಒಂದೊಂದು ಥರ ರೀ. ಅದರ ಸಿಮೆಟ್ರಿಕ್ ಆಗಿ ಏನು ಮಾಡೋರು ದೇವರು, ಬ್ಯೂಟಿಫುಲ್ ಆಗಿ ಮಾಡೋರು. ಅದ್ರಲ್ಲಿ ಒಂದೊಂದು ಅದ್ರಲ್ಲಿ ಏನಿದೆ, ಆ ನರ ರಕ್ತನಾಳಗಳ ಥರ ಮನುಷ್ಯನಿಗೆ ಹೆಂಗಿದೆಯೋ ಆ ಥರ ಅದರಲ್ಲಿ ಏನಿದೆ, ವೇನ್ಸ್ ಇದೆ ರೀ. ಆ ಒಂದೊಂದು ವೇನ್ಸ್ ಅಲ್ಲಿ ಏನಾಗ್ತಾರೆ, ವಾಟರ್ ನೀರು ಏನಾಗ್ತಾರೆ, ಬೇರಿನ್ನ ಹಂಗೆ ಟ್ರಾವೆಲ್ ಆಗ್ತಾ ಹೊರಟೋಗ್ತೀನಿ. ಆ ಎಲೆಗಳಲ್ಲಿ ಒಂದು ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಗಳ ಥರ ಫೋಟೋಸಿಂಥಸಿಸ್ ಆಗಿ ಪದಾರ್ಥಗಳೇನಾಗ್ತಾರೆ ಅಲ್ಲಿ ಮನುಷ್ಯನಿಗೆ ಅಲ್ಲಿ ಸಿದ್ಧವಾಗ್ತಾರೆ ನೋಡ್ರಿ ಅಂತೀನಿ. ಅದರ ಎಲೆಗಳು ನೋಡಿದ್ರೆ ಹೆಂಗಿದೆ ಅಂತೀನಿ. ಅದರ ಒಂದೊಂದು ಎಲೆ ಒಂದೊಂದು ಥರ ರೀ, ಏನು ಸಾಫ್ಟ್ ಆಗಿದೆ, ಏನು ಬ್ಯೂಟಿಫುಲ್ ಆಗಿದೆ, ಏನು ಟೇಸ್ಟಿ ಆಗಿರ್ತಾರೆ ಕೆಲವೊಂದು. ಅದರ ಏನ್ರಿ, ಆಮೇಲೆ ಫ್ಲವರ್ಸ್, ಹೂಗಳು, ಏನ್ರಿ ರಾಶಿ ರಾಶಿ ಹೂಗಳು. ಅದರ ಏನೋ ನೀವು ಮೈಸೂರಲ್ಲಿ ಎಕ್ಸಿಬಿಷನ್ ಹಾಕಿದಾಗ ಹೋಗಿ ಅಂತೀನಿ. ಅದರ ರೋಸ್ ಶೋ ಇದರ ಬೆಂಗಳೂರಲ್ಲಿ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಆಗ್ತಾರೆ ಅಂತೀನಿ. ಅದರ ಏನೋ ಲಾಲ್ಬಾಗ್ ಏನ್ರಿ ಬ್ಯೂಟಿಫುಲ್ ಫ್ಲವರ್ಸು. ದೇವ್ರು ಎಷ್ಟು ಚೆನ್ನಾಗಿ ಮಾಡೋರೆ. ಒಂದೊಂದು ಇಂದ ಆ ಒಂದು ಹೂವಿನ ಎಲೆಗಳು ಮುಟ್ಟಿದ್ರೆ, ಆ ಒಂದು ಎಂತಾರೆ ಲೀಫ್ಲೆಟ್ಸ್ ಅದು ಮುಟ್ರೆ ಹೆಂಗಿರ್ತಾರೆ, ಏನು ಸಾಫ್ಟ್ ರೀ. ಅವರ ಒಂದು ರೋಸ್ದು ಮುಟ್ರೆ ಎಷ್ಟು ಚೆನ್ನಾಗಿರ್ತಾರೆ. ನಮ್ಮ ಮನೆಯಲ್ಲ ತಲ್ದಿಮ್ ಕೂಡ ಅಷ್ಟು ಮೆತ್ತಿಗಿರಲ್ಲ. ಅದರ ಅಷ್ಟೊಂದು ಮೃದುವಾಗಿ ಏನಾಗಿರ್ತಾರೆ ಇರ್ತಾರೆ. ಅದರ ಅದಕ್ಕೇನು ಸ್ಮೆಲ್ ಕೊಟ್ಟವ್ರೆ ದೇವರು. ಎಂಥ ಇಂಪೋರ್ಟೆಡ್ ಸ್ಮೆಲ್ ಹಾಕೊಂಡ್ರು ನಮಗೆ ಆ ಫೀಲ್ ಏನಾಗಲ್ಲ, ಬರಲ್ಲ ಅಂತೀರಿ. ಆದರೆ ಮೈಮೇಲೆ ಒಂದು ಪಾಕೆಟಲ್ಲಿ ರೋಸ್ ಇಟ್ಕೊಂಡು ಹೋಗ್ಬಿಡಿ, ಅಷ್ಟೊಂದೇನ್ರಿ ನಿಮಗೆ ಸ್ಮೆಲ್ಲು. ಅಲ್ವರ ಕರ್ತನಲ್ಲಿ ಪ್ರಿಯರಲ್ಲೇ ಒಂದು ಮಲ್ಲಿಗೆ ಹೂವು ಇಟ್ಕೊಂಬಿಟ್ರೆ ಏನ್ರಿ ಅಂತೆ ಅಂತ ಫುಲ್ ಅಂತಾರೆ, ಘಮ ಘಮ, ಸೆಂಟೇ ಬೇಕಾಗಿಲ್ಲ. ಮೈಯೆಲ್ಲ ಸೆಂಟರ್ಗೂ ಗಬ್ಬು ಹೊಡಿತಾ ಇರ್ತಿರ್ಬೇಕಾರೆ. ಆದರೆ ಹೂವಲ್ಲಿ ಅಷ್ಟೊಂದು ಪರಿಮಳ ದೇವರೇ ಮಾಡೋರೆ ಕೊಟ್ಟವ್ರೆ. ಅಷ್ಟೊಂದು ಏನ್ರಿ ಒಂದು ಆರೋಗ್ಯತನ. ಅದನ್ನ ಸ್ಮೆಲ್ ಮಾಡಿದ ತಕ್ಷಣ ಮನ್ಸಿಗೆ ಏನಾಗಬೇಕು, ಒಂಥರ ಹಗುರ ಆಗಬೇಕು. ಆ ಥರ ದೇವರೇ ಮಾಡೋರು ಇಟ್ಟಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ಭೂಲೋಕಕ್ಕೆ ಸಂಬಂಧವಾದ ಅಂದರೆ ಆಕಾಶದಲ್ಲಿರೋಂಥ ನಕ್ಷತ್ರ. ಅದರ ಬ್ರಹ್ಮಾಂಡ ದೇವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬ್ರಹ್ಮಾಂಡವಾಗಿ ಸೃಷ್ಟಿ ಮಾಡೋರ್ರಿ. ಅದರ ನಾವು ತಲೆ ಎತ್ತಿ ನೋಡಿದ್ರೆ ಆಕಾಶದಲ್ಲಿರೋಂಥ ನಕ್ಷತ್ರಗಳು, ಸೂರ್ಯ ಚಂದ್ರ ಗ್ರಹಗಳು, ಅದರ ಇವೆಲ್ಲ ಎಷ್ಟು ಅದ್ಭುತ ಗೊತ್ತರ. ಅದರ ಏನ್ರಿ ನಮಗೆ ಸಿಟಿಯಲ್ಲಿ ಕಾಣಿಸಲ್ಲ. ನೀವು ಸಿಟಿ ಬಿಟ್ಟು ಹೊರಗಡೆ ಹೋದಂತಂದ್ರೆ ತಲೆ ಎತ್ತಿ ನೋಡಿದ್ರೆ ಏನು ಕಾಣಿಸ್ತದೆ, ಬರೀ ನಕ್ಷತ್ರ ಗಣಗಳ್ರಿ. ಏನ್ರಿ ಕೋಟ್ಯಾನು ಕೋಟಿ ನಕ್ಷತ್ರಗಳು ಏನು ಮಾಡೋ ದೇವರಲ್ಲಿ ಅಲ್ಲಿ ಸೃಷ್ಟಿ ಮಾಡೋರೆ ಅಲ್ವರ. ಆ್ಯಕ್ಚುಲಿ ಏನ್ರಿ ಈ ನಕ್ಷತ್ರಗಳಲ್ಲಿ ಏನು ಹೇಳ್ತಾರೆ ಅಂದರೆ ಸೈಂಟಿಸ್ಟು, ಇವೆಲ್ಲ ಆ್ಯಕ್ಚುಲಿ ಒಂದು ಸೂರ್ಯ ಅಂತಾರೆ. ಅದು ಎಷ್ಟು ದೂರ ಇದೆ ಅಂತಂದರೆ ನಮ್ಮ ಕಣ್ಣಿಗೆ ಕಾಣಿಸಕ್ಕೆ ತುಂಬ ಚಿಕ್ಕದಾಗಿ ಒಂದು ನಕ್ಷತ್ರ ಥರ ಕಾಣಿಸ್ತದೆ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಆ್ಯಕ್ಚುಲಿ ಒಂದೊಂದು ಸೂರ್ಯ ಅಂತೀರಿ, ನಮ್ಮ ಸೂರ್ಯನಕ್ಕಿಂತ ದೊಡ್ಡದಾಗಿರೋ ಸೂರ್ಯಗಳಂತೀರಿ ಅದಲ್ಲ. ನಮಗೆ ಕಾಣಿಸಕ್ಕೆ ಏನಾಗ್ತಂತೆ, ಹಂಗೆ ಕಾಣಿಸ್ತಾರಂತೆ ಅಲ್ವರ. ಸರಿ, ಇದನ್ನು ನಾವು ಯಾಕೆ ಅಷ್ಟು ಸಣ್ಣ ಕಾಣಿಸ್ರೆ ಇದನ್ನು ನಾವು ನೋಡೋಕ್ಕಾಗಲ್ವಾ, ಹತ್ರ ಹೋಗೋಕ್ಕಾಗಲ್ವಾ ಅಂತಂದರೆ ಹೋಗ್ಬೋದ್ರಿ. ಏನಿಲ್ಲ, ಸುಮ್ಮನೆ ನಾವು ಸ್ಪೀಡಲ್ಲಿ ಹೋಗ್ಬೇಕು. ಯಾವ ಸ್ಪೀಡಲ್ಲಿ ಹೋಗ್ಬೇಕಪ್ಪ ಅಂತಂದರೆ ಲೈಟ್ ಹೋಗ್ತದೆ ನೋಡಿ, ಆ ಸ್ಪೀಡಲ್ಲಿ ಹೋಗ್ಬೇಕು. ನೋಡಿ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾ, ಇಮೇಜ್ ನೋಡಿರ್ತೀನಿ ಇಲ್ಲಿ, ಈ ಲೈಟು ಟ್ರಾವೆಲ್ ಮಾಡ್ತಾ ಐತೆ ನೋಡಿರ್ತೀನಿ. ಆ ಸ್ಪೀಡಲ್ಲಿ ನಾವೇನು ಮಾಡೋಕ್ಕೆ ಹೋಗ್ಬೇಕು. ಸರಿ, ಲೈಟು ಯಾವ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತ ನೋಡಿದ್ರೆ, ಲೈಟ್ ಹೋಗೋಂಥ ವೇಗ 1,86,000 ಮೈಲು ಪರ್ ಸೆಕೆಂಡ್. 1,86,000 ಮೈಲ್ಸ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಲೈಟ್ ಏನಾಗದ್ರಿ ಹೋಗೋದ್ರಿ. ಅದೇನ್ರಿ ಹಿಂಗಂದ್ರೆ 1 ಸೆಕೆಂಡ್. ಹಿಂಗೆ ಅನ್ನೋದಕ್ಕೆ 1,86,000 ಮೈಲಿ ದಾಟ್ಬಿಟ್ಟು ಹೋಗ್ಬಿಡ್ತಂತೆ ಲೈಟು. ಅದಕ್ಕೆ ಹೇಳೋದು ಫಿಸಿಕ್ಸಲ್ಲಿ ಹೇಳ್ತಾರೆ, ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದೆನ್ ಸೌಂಡ್. ಅದೇ ನೀವು ಮಳೆ ಬೀಳ್ಬೇಕಾರೆ ಗುಡುಗು ಮಿಂಚು ಬರ್ತಾರೆ ಗೊತ್ತಾ. ಮೊದಲು ನಿಮ್ಗೆ ಕಾಣಿಸೋದು ಮಿಂಚು, ಆನಂತರ ಕೇಳಿಸೋದೇನು ಗುಡುಗು. ಯಾಕೆಂದರೆ ಮಿಂಚು ಅಷ್ಟು ಫಾಸ್ಟಾಗಿ ಬಂದ್ಬಿಡ್ತಾರೆ ರೀ. ಅದರ ಬೆಳಕು, ಅದು ಬೆಳಕಿನ ವೇಗ. ಸೌಂಡ್ ಬರೋದು ಅದಾಗಿದೆ ಎಷ್ಟೋ ತಗೊಂಡು ಬರ್ತಾರೆ ನೋಡ್ತೀನಿ. ಈ ಸ್ಪೀಡಲ್ಲಿ ಲೈಟ್ ಹೋಗೋಂಥ ಸ್ಪೀಡಲ್ಲಿ ಅಂದರೆ 1,86,000 ಮೈಲು ಪರ್ ಸೆಕೆಂಡ್ ಸ್ಪೀಡಲ್ಲಿ ನಾವು 4.5 ವರ್ಷ ಏನು ಮಾಡಬೇಕು, ಹೋಗ್ಬೇಕು ರೀ. ಏನ್ರಿ ಎಷ್ಟು ವರ್ಷ? 1 ದಿನ 2 ದಿನ ಅಲ್ಲ, ಜಸ್ಟ್ ಸುಮ್ಮನೆ ಜಾಸ್ತಿ ಇಲ್ಲ ರೀ, 4.5 ಲ್ಯಾಕ್ ಲೈಟ್ ಇಯರ್ಸ್. ಅದರ 4.5 ಲೈಟ್ ಇಯರ್ಸ್, 4.5 ಲೈಟ್ ಇಯರ್ಸ್ ಹೋದರೆ ನಾವು ಭೂಮಿಗಿರೋಂಥ ಹತ್ತಿರವಾಗಿರೋಂಥ ಏನ್ರಿ ಸೂರ್ಯನ ಟಚ್ ಮಾಡ್ಬೋದಂತೆ. ಆ ಸೂರ್ಯ ಹೆಸರು ಏನಪ್ಪ ಅಂದರೆ ಆಲ್ಫಾ ಸೆಂಚುರಿ. ಭೂಮಿಗೆ ಹತ್ತಿರವಾಗಿರೋಂಥ ಸೂರ್ಯ. ಯೋಚನೆ ಮಾಡಿದ್ದೀನಿ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ಆಕಾಶ ಮಂಡಲದಲ್ಲಿ ದೇವರು ಎಷ್ಟು ನಕ್ಷತ್ರಗಳನ್ನ ಇಟ್ಟವ್ರೆ. ಏನು ಹೇಳ್ತಾರೆ ಸೈಂಟಿಸ್ಟು, ಇವೆಲ್ಲವೂ ಒಂದೊಂದು ಏನಂತೆ, ಒಂದೊಂದು ಸೂರ್ಯ ಅಂತೀರಿ. ಅದರ ವಾಕ್ಯ ಓದಿಂತೀನಿ ನೋಡ ಅಂತೀನಿ. ಯೆಶಾಯ 40:26 ಓದ್ಬೋದಾ ಅಮೃತ ಸರ್?
ಬ್ರದರ್. 26. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದರಿಸುತ್ತಾನಲ್ಲ, ಎಲ್ಲವನ್ನೂ ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನು, ಮಹಾಶಕ್ತನು ಆಗಿರುವುದರಿಂದ ಅವುಗಳೊಳಗೆ ಒಂದು ಕಡಿಮೆಯಾಗದು. ನೋಡ್ರ, ಏನ್ರ ನಿಮ್ಮ ಕಣ್ಣನ್ನು ಮೇಲಕ್ಕೆತ್ತಿರಿ ನೋಡಿರಿ, ನಕ್ಷತ್ರಗಳನ್ನು ಸೃಷ್ಟಿಸಿದಾತನೋ ಯಾರೋ, ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಏನ್ ಮಾಡ್ತಾರೆ, ಮುಂದುವರಿಸ್ತಂತಾರೆ. ಒಂದೊಂದು ನಕ್ಷತ್ರಗಳಿಗೆ ಆರ್ಬಿಟ್ ಫಿಕ್ಸ್ ಮಾಡ್ಬಿಟ್ಟ ನೋಡಿತೀನಿ. ಅದೇ ಆರ್ಬಿಟ್ ಅದೇ ಟ್ರ್ಯಾಕಲ್ಲಿ ಹೋಗ್ಬೇಕ್ರಿ. ಈ ಟ್ರ್ಯಾಕ್ ಬಿಟ್ಟು ಬೇರೆ ಟ್ರ್ಯಾಕಿಗೆ ಹೋಗಂಗೆ ಇಲ್ಲ ರೀ. ಇದು ನಡ್ಸೋದಿಕ್ಕೆ ಆಗ್ತದ ಏನ್ರಿ? ಆತನ ಬಲಾಧಿಕ್ಯವೋ ಏನೋ, ಆತನ ಮಹಿಮೆ ಏನ್ರಿ ಅದರ ಏನ್ರಿ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದೆಲ್ಲವನ್ನೂ ದೇವ್ರೇನ್ ಮಾಡೋರಂತಲ್ಲಿ ಅಲ್ಲಿ ಮಾಡೋರಂತೆ. ಅದರ ಅದಕ್ಕೆ ನೋಡ್ಬೇಕ್ರಿ, ದೇವರು ಈ ಆಕಾಶವನ್ನ ಏನ್ ಮಾಡ್ಬಿಟ್ಟಂತ ಹಂಗೆ ಒಂದು ಬೆಡ್ಶೀಟ್ ತರ ಹರಡಿಸ್ಬಿಟ್ಟಿದಾರಂತೆ. ಏಷಯ 48:13, ಐಸಯ 48:13 ಹೋದ್ರೆ ಯಾರಾದ್ರು? ನನ್ನ ಕೈ ಭೂಮಿಗೆ ಅಸ್ತಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ನಾನು ಕರೆದ ಕೂಡಲೇ ಅವೆರಡು ಸಿದ್ಧವಾಗಿ ನಿಲ್ಲುವವು. ನೋಡ್ರ, ನಾನು ಕರೆದ ಕೂಡಲೇ ಅವೆರಡು ಸಿದ್ಧವಾಗಿ ನಿಲ್ಲುವವು. ಆಕಾಶವು ಹರಡಿತ್ತು, ನನ್ನ ಬಲಗೈ ಆಕಾಶವನ್ನು ಏನ್ ಮಾಡಿದಂತೆ ಹರಡಿತ್ತು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ? ಸೈಂಟಿಸ್ಟು ಏನಪ್ಪ ಹೇಳ್ತಾರೆ ಅಂತಂದ್ರೆ, ನಕ್ಷತ್ರಗಳು ಏನಾದ್ರೆ ಕೌಂಟ್ ಮಾಡಕ್ ಆಗ್ತಾರ ಅಂತಂದ್ರೆ ಅದೇನ್ ಹೇಳ್ತಾರೆ? ನೋ, ಅದರ ಇಟ್ ಈಸ್ ಇನ್ಫೈನೈಟ್ ಅಂತ ಹೇಳ್ತಾರೆ. ಇನ್ಫೈನೈಟ್ ಅಂತಂದ್ರೆ ಆ ನ್ಯೂಮರಿಕಲ್ಸ್ ಎಷ್ಟು ಸೊನ್ನೆ ಹಾಕೊಂಡು ಹೋಗ್ತಾರೆ ಅಷ್ಟು ಕಮ್ಮಿನೇ ಅಂತ ಹೇಳ್ತಾರೆ. ಅದರ ಸ್ಪೇಸ್ ಇಸ್ ಇನ್ಫಿನೈಟ್, ಅದನ್ನ ಮೆಜರ್ ಮಾಡೋಕ್ಕೆ ಆಗಲ್ಲ. ನಕ್ಷತ್ರಗಳು ಎಷ್ಟಿದೆ ಅಂತ ಅದನ್ನ ಎಣಿಸೋದಕ್ಕೆ ಆಗಿಲ್ಲ ಅಂತ ಏನ್ ಹೇಳ್ತಾರೆ. ದೇವ್ರು ಏನು ಹೇಳ್ತಾರೆ, ಒಂದೊಂದು ನಕ್ಷತ್ರಗಳನ್ನ ಕರೆಕ್ಟಾಗಿ ಅದೇ ಆದಂಥ ಟ್ರ್ಯಾಕಲ್ಲಿ ಏನು ಮಾಡ್ತಾರೆ ಅಂತಾರೆ, ನಡೆಸ್ತಾರಂತೆ. ನೋಡ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಅಲ್ವರ, ನಾವು ಆಕಾಶದಲ್ಲಿರೋಂಥ ಪ್ಲೇನ್ ಅದನ್ನೇ ಸರಿಯಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ನಮ್ಮ ಕೈಲಿ ಏನಾಗಲ್ಲ, ಇವತ್ತು ಆಗ್ತಾ ಇಲ್ಲ. ಎಂತೆಂಥ ರೇಡಾರ್ ಸಿಸ್ಟಮ್ ಇದೆ, ಎಂತೆಂಥ ಹೈಫೈ ಟೆಕ್ನಾಲಜಿ ಇದೆ. ಇವೆಲ್ಲ ಟೆಕ್ನಾಲಜಿ ಇಟ್ಕೊಂಡು ಕೂಡ ಇವತ್ತು ಕೂಡ ಎಷ್ಟೋ ಪ್ಲೇನ್ಗಳೇನಾಗ್ತದೆ, ಕ್ರ್ಯಾಶ್ಗಳು ಆಗ್ತೈತೆ. ಕಂಟ್ರೋಲ್ ಮಾಡೋಕೆ ಆಗ್ತೈತಾ? ಸೇಫ್ ಆಗಿ ಲ್ಯಾಂಡ್ ಮಾಡೋಕ್ಕಾಗ್ತದ? ಏನ್ರಿ ಪ್ಲೇನು ಟೇಕ್ ಆಫ್ ಆಗಿ ಮೇಲೆ ಲ್ಯಾಂಡ್ ಆಗೋದಕ್ಕೆ ಗ್ಯಾರಂಟಿ ಕೊಡೋಕ್ಕಾಗ್ತದ? ಇಲ್ಲ ರೀ. ಅವರ ದೇವ್ರು ಏನ್ರಿ ಮಾಡ್ತಾರೆ, ಎಲ್ಲ ನಕ್ಷತ್ರಗಳನ್ನ ಸರಿಯಾಗಿ ನಡೆಸ್ತಾರೆ ಅಂತ ನೋಡಿರ್ತೀನಿ. ಅಂದ್ರೆ ಓದಿ ಯೋಬ 38ನೇ ಅಧ್ಯಾಯ 31 ಮತ್ತೆ 32. ಪ್ರೇಮ ಅಷ್ಟು ಓದ್ಬೋದಾ? ಜೋಬ್ 38:32. ನೀನು ಕೃತ್ತಿಗೆಯ ಸರಪಣಿಯನ್ನು ಬಿಗಿದು ಮೃಗಶಿರದ ಬಂಧವನ್ನು ಬಿಚ್ಚುವಿಯಾ? ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವಿಯೋ? ನೋಡ್ರ, ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನ ಬರಮಾಡಿವಿಯೋ. ಕರೆಕ್ಟಾಗಿ ನಡ್ಸಕ್ಕಾಯ್ತದ ಅಂತ ಯೋಬ್ಗೆ ಏನ್ ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ. ಎಲ್ಲ ನಡ್ಸಕ್ಕಾಯ್ತದೆ? ಅಲ್ವರ, ಎಷ್ಟು ಸತಿ ನ್ಯೂಸ್ ಕೇಳಿದಿರಿ ಅದರ ಪ್ಲೇನ್ ಕ್ರ್ಯಾಶ್ ಆಗ್ಬಿಡ್ತು ಅಂತ ಅಲ್ವರ? ಯಾವತ್ತರ ಒಂದ್ಸತಿ ಆಕಾಶದಲ್ಲಿ ನಕ್ಷತ್ರಗಳಲ್ಲಿ ಕ್ರ್ಯಾಶ್ ಆಗ್ಬಿಡ್ತು, ಅಯ್ಯೋ ಇದು ಕ್ರ್ಯಾಶ್ ಆಗ್ಬಿಡ್ತಾ ಬಟ್ ಡ್ಯಾಶ್ ಆಗ್ಬಿಡ್ತು, ದೊಡ್ಡ ಬಂಬಾರ್ಟ್ಮೆಂಟ್ ಆಗ್ಬಿಡ್ತು ಅಂತ ಯಾವತ್ತರ ಒಂದು ದಿನ ನ್ಯೂಸ್ ಕೇಳಿದಿರೇನ್ರಿ? ಒಂದೇ ಒಂದು ದಿನ ಹೇಳ್ರಿ ಅಂತೀನಿ. ದೇವರು ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ವಂಡರ್ಫುಲ್ ಆಗಿ ಒಂದು ನಕ್ಷತ್ರ ಇನ್ನೊಂದು ನಕ್ಷತ್ರಕ್ಕೆ ಟಚ್ ಆಗ್ಬಾರ್ದು, ಅಷ್ಟು ಶಕ್ತಿಶಾಲಿ ಆದರೂ ಸರಿ ಅದೇನಾಗ್ಬಾರ್ದು, ಒಬ್ರಿಗೊಂದಿಗೋ ಅಪ್ಪಳಿಸ್ಬಾರ್ದು ಅಂತ ರೀತಿಯಲ್ಲಿ ದೇವರು ಬ್ಯೂಟಿಫುಲ್ ಆಗಿ ಮಾಡೋರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವೇನ್ ನೋಡಿದ್ರೆ ಒಂದೊಂದು ನಕ್ಷತ್ರಗಳು ಒಂದು ಸೂರ್ಯ ಅಂತ ಏನ್ ಮಾಡಿದ್ವಿ ನೋಡಿದ್ರಿ ಅಲ್ವರ? ಸರಿ, ಹಂಗಾರೆ ಏನಪ್ಪ ಅರ್ಥ ಅಂತಂದ್ರೆ, ವಾಯುಮಂಡಲ ಇಷ್ಟೊಂದು ಸೂರ್ಯಗಳಿದೆ ಅಂತ ಅರ್ಥ ರೀ. ಅಂದ್ರೆ ಎಷ್ಟು ಸೂರ್ಯಗಳಿದೆ? ನಕ್ಷತ್ರಗಳೇನಂತಂದ್ರು ಸೈಂಟಿಸ್ಟು, ನಾವು ಎಣಿಸೋದಿಕ್ಕೆ ಸಾಧ್ಯ ಇಲ್ಲ. ಸ್ಪೇಸ್ ಇಸ್ ಇನ್ಫಿನೈಟ್ ಅಂದ್ಬಿಟ್ರು. ಹಂಗಂದ್ರೆ ಸ್ಪೇಸ್ ಇನ್ಫಿನೈಟ್ ಅಂತಂದ್ರೆ ನಕ್ಷತ್ರಗಳು ಇಷ್ಟೊಂದಿದೆ ಅಂತಂದ್ರೆ ಯಾಕೆ ಔಟರ್ ಯೂನಿವರ್ಸ್ ಅಲ್ಲಿ, ಬ್ರಹ್ಮಾಂಡದಲ್ಲಿ ಬೆಳಕಿಲ್ಲ? ನೋಡ್ರಿ, ದಿನ ಬೆಳಗ್ಗೆ ಎದ್ದು ದೇವ್ರು ಒಂದೇ ಒಂದು ಲೈಟ್ ಆನ್ ಮಾಡ್ತಾರೆ, ಸೂರ್ಯ ಆನ್ ಮಾಡಿದ ತಕ್ಷಣ ಎಲ್ಲಾ ಕಡೆಗೆ ಬೆಳಕ್ರಿ, ಮೂಲೆಗಳಿಗೂ ಬೆಳಕ್ರಿ. ಅದೇ ಸೂರ್ಯ ಮುಳುಗೋಗ್ಬಿಟ್ರೆ ನಾವು ಎಷ್ಟು ಲೈಟ್ ಆನ್ ಮಾಡ್ತೀರಿ? ಕೋಟ್ಯಾನು ಕೋಟಿ ಲೈಟ್ಗಳು ಲೈಟ್ ಆನ್ ಮಾಡಿದ್ರೆ ನೆಟ್ಟಿಗೆ ಬೆಳಕಿರಲ್ಲ. ದೇವರೆದ್ದಿ ಒಂದೇ ಒಂದು ಬೆಳಕು ಆನ್ ಮಾಡ್ತಾರೆ, ಸೂರ್ಯ ಎಲ್ಲ ಜಾಗದಲ್ಲೂ ಬೆಳಕುರಿ. ಅದರ ಕಣ್ಣಿಗೆ ಕಾಣದಿರೋಂಥದ್ದು ವಸ್ತು ಒಂದು ಇರಲ್ಲ, ಎಲ್ಲ ಜಾಗದಲ್ರಿ. ಎಂಥ ಬೆಟ್ಟ ಗುಡ್ಡ ಅಲ್ಲರ, ಎಂಥ ಒಂದು ಮೂಲೆಗೆ ಹೋದ್ರು ಸರಿ ಏನಿದೆ ಅಂತಲ್ಲಿ ಬೆಳಕಿರ್ತಾರೆ. ಅಷ್ಟು ಪವರು ನಮ್ಮ ಸೂರ್ಯನಿಗಿದೆ.
ನಮ್ಮ ಸೂರ್ಯನಿಗೆ ಎಷ್ಟು ಪವರ್ ಇದೆ ಅಂತಂದ್ರೆ, ಈ ಬ್ರಹ್ಮಾಂಡದಲ್ಲಿ ಕೋಟ್ಯಾನು ಕೋಟಿ ಸೂರ್ಯಗಳಿದೆ ಅಂತಂದ್ರೆ ಯಾಕೆ ಬ್ರಹ್ಮಾಂಡದಲ್ಲಿ ಬೆಳಕಿಲ್ಲ? ಕರೆಕ್ಟ್ ಅಲ್ವಾ? ನಾವು ಸ್ಪೇಸ್ಗೆ ಹೋಗಿರೋದು ಎಷ್ಟೋ ವಿಡಿಯೋಗಳು ನೋಡಿದಿರಲ್ವಾ? ಆ ಸ್ಪೇಸಲ್ಲಿ ಬೆಳಕಿದೆಯಾ? ಬೆಳಕಿಲ್ಲ. ನಕ್ಷತ್ರಗಳಿದೆ, ಗ್ರಹಗಳಿದೆ, ಸೂರ್ಯಗಳು ಕಾಣಿಸ್ತಿದೆ, ಅದು ಯಾಕೆ ಬೆಳಕಪ್ಪ ಇಲ್ಲ? ನೋಡಿ ನಮ್ಮ ಸೂರ್ಯ ಸ್ಕ್ರೀನ್ ನೋಡ್ತಾ ಇಲ್ಲ ಅಂತೀನಿ ನೋಡಿ, ನೆಕ್ಸ್ಟ್ ನೋಡ್ಕೊಂಡು ಹೋಗಿಂತೀನಿ. ನಮ್ಮ ಸೂರ್ಯ ಏನಿಲ್ಲ ರೀ, ಇದಕ್ಕಿಂತ ದೊಡ್ಡ ಸೂರ್ಯಗಳಿದೆ. ಆ ಸೂರ್ಯಗಳ ಮುಂದೆ ನಮ್ಮ ಸೂರ್ಯ ನೋಡಿ ಹೆಂಗಿದೆ ಅಂತ ನೋಡ್ತೀನಿ. ಬಟಾಣಿ ರೀ, ಏನ್ರಿ ಒಂದು ಚಿಕ್ಕ ಬಟಾಣಿ ನೋಡಿ ನೋಡ್ತಾರೆ. ಆರ್ಥ್ರಕ್ಸಸ್ ಅಂತ ಅಂದ್ಬಿಟ್ಟು ದೊಡ್ಡ ಸೂರ್ಯ, ಇದು ಬೈಬಲ್ ಇದೆ ಅದರ. ಇದು ಆ ಸೂರ್ಯನ ಮುಂದೆ ನಮ್ಮ ಸೂರ್ಯ ಚಿಕ್ಕ ಬಟಾಣಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಗಳೇ, ಯಾಕಿಲ್ಲ ಅಂತಂದ್ರೆ ಸೂರ್ಯನ ಬೆಳಕು ಯಾವಾಗ ಪ್ರತಿಬಿಂಬಿಸೋದು ಅಂತಂದ್ರೆ ಅದು ಯಾವ್ದಾರ ಒಂದು ವಸ್ತು ಮೇಲೆ ಬಿದ್ದಾವಾಗ ಮಾತ್ರ ಪ್ರತಿಬಿಂಬಿಸೋದು. ಈ ನಕ್ಷತ್ರ ಗ್ರಹ ಮಂಡಲದಲ್ಲಿ ಬ್ರಹ್ಮಾಂಡದಲ್ಲಿ ಸೂರ್ಯನ ಬೆಳಕು ಯಾವ್ದೋ ವಸ್ತು ಮೇಲೆ ಬಿದ್ದಿ ರಿಫ್ಲೆಕ್ಟ್ ಆಗೋದಿಕ್ಕೆ ಅಲ್ಲಿ ಏನಪ್ಪ ಇಲ್ಲ ಅಂದ್ರೆ ಸ್ಪೇಸಿನ ಎಂಡ್ ಇಲ್ಲ. ಒಂದು ರೂಮಲ್ಲಿ ಲೈಟ್ ಆನ್ ಮಾಡ್ತೀರಿ, ರೂಮ್ ಗೋಡೆ ಅದೇ ಎಂಡು, ಅದ್ರ ಮೇಲೆ ಲೈಟ್ ಬೀಳ್ತಾರೆ, ರಿಫ್ಲೆಕ್ಟ್ ಆಗ್ತದೆ. ಈ ತರ ಸ್ಪೇಸ್ ಅಲ್ಲಿ ಯಾವ್ದಾರ ಎಂಡ್ ಪಾಯಿಂಟ್ ಅಲ್ಲಿ ಹೋಗ್ಬಿಟ್ಟು ಆ ಸೂರ್ಯನ ಬೆಳಕು ಬಿದ್ದಿ ಈಗ ರಿಫ್ಲೆಕ್ಟ್ ಆಗಿ ಬರೋದಿಕ್ಕೆ ಯಾವ ಎಂಡು ಇಲ್ಲ. ಅದಕ್ಕೆ ಸೈಂಟಿಸ್ಟ್ ಹೇಳ್ಬಿಟ್ರು ಸ್ಪೇಸ್ ಇಸ್ ಇನ್ಫಿನಿಟ್, ಸ್ಪೇಸ್ ಹ್ಯಾಸ್ ನೋ ಎಂಡ್. ಅದಕ್ಕೆ ಹೆಸರು ಕೊಟ್ಟಿರೋದು ಸ್ಪೇಸ್. ಸ್ಪೇಸ್ ಅನ್ನೋ ಪದದ ಅರ್ಥ ಏನ್ ಗೊತ್ತಾ? ಸ್ಪೇಸ್ ಅನ್ನೋ ಏನ್ರಿ? ಜಾಗ ಅಷ್ಟೇ. ಜಾಗ ಇದೆ, ಸ್ಪೇಸ್ ಇದೆ, ಸ್ಪೇಸ್ ಇದೆ 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 ಜಾಗ ಇದೆ ಇದೆ ಎಷ್ಟಿದೆ? ಇದೆ ಇದೆ ಇದ್ದಾನೆ ಇದಪ್ಪ, ಅದಕ್ಕೆ ಅಂತ್ಯನೇ ಇಲ್ಲ. ಅದಕ್ಕೆ ಹೇಳೋದು ದೇವ್ರಿಗೆ ಗೊತ್ತ ಹೇಳ್ತಾರೆ, ಈವನ್ ಬಿಫೋರ್ ಸ್ಪೇಸ್ ವಾಸ್ ದೇರ್ ಐ ವಾಸ್ ದೇರ್. ಈ ಒಂದು ಅಂತರಿಕ್ಷದ ಗ್ರಹಗಳು ಎಲ್ಲಿತ್ತಲ್ಲ, ಸ್ಪೇಸ್ ಅಂತ ಹೇಳ್ತಾರಲ್ಲ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆಯಿಂದ ನಾನು ಇದ್ದೀನಿ ಅಂತ ಹೇಳ್ತಾರೆ. ಓದ ನೋಡಿದ್ದೀನಿ ಯೆಶಾಯ 43:13, ಐಸಾಯ 43:13. ಹೌದು, ಇಂದಿನಿಂದ ನಾನೇ ಪರಮಾತ್ಮನು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ, ನನ್ನ ಕೆಲಸಕ್ಕೆ ಯಾರು ಅಡ್ಡ ಬಂದಾರು ಎಂಬುದೇ ಯೆಹೋವನ ಮಾತು. ಎಂಬುದು ಯೆಹೋವನ ಮಾತು. ಇಂದಿನಿಂದ ನಾನೇ ಪರಮಾತ್ಮನು ಅಂತ ಹೇಳ್ತಾರೆ. ಅದರ ಇದನ್ನ ಇಂಗ್ಲೀಷಲ್ಲಿ ಓದ ನೋಡಿ, ಇಂಗ್ಲೀಷಲ್ಲಿ ಡಿಫ್ರೆಂಟ್ ಬರ್ತಾರೆ. ಓದ್ರಿ ಬ್ರದರ್, ಐಸಾಯ 43:13 ಓದಿ ಬ್ರದರ್. KJV ಓದ್ರಿ. ಹಾ ಬ್ರದರ್, ಸಾರಿ. Sorry. Yeah, before the day I he, and there is none that can deliver out of my hand. I will work, and who shall let it? ಯಾ ಬಿಫೋರ್ ದ ಡೇ ವಾಸ್ ಐ ಆಮ್ ಹಿ ಅಂತ ಹೇಳಿ. ಏನಿದು ಬಿಫೋರ್ ದ ಡೇ ವಾಸ್ ಐ ಆಮ್ ಹಿ? ಏನ್ ಬಿಫೋರ್ ದ ಡೇ? ದಿನ ಇರೋದಕ್ಕಿಂತ ಮುಂಚೆಯಿಂದ ನಾನು ಇದೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಬೇರೆ ಹಾಕ್ಬಿಟ್ರು, ಬಿಫೋರ್ ದ ಡೇ. ಏನಪ್ಪ ಡೇ? ಡೇ ಅಂದ್ರೆ ಏನರ್ಥ ಇಂಗ್ಲೀಷಲ್ಲಿ ಅಂದ್ರೆ ಎ ಪೀರಿಯಡ್. ಪೀರಿಯಡ್ ಫ್ರಮ್ ವಾಟ್ ಟು ವಾಟ್? ಫ್ರಮ್ ಬಿಗಿನಿಂಗ್ ಟಿಲ್ ಎಂಡ್. ಅದರ ಅದು ಕಾಲ್ಡ್ ಪೀರಿಯಡ್. ಇದೆರಡರ ನಡುವೆ ಇರೋದು ಸ್ಪೇಸ್. ಅದರ ಅದನ್ನೇ ಡೇ ಅಂತ ಹೇಳೋದು, ಅದನ್ನೇ ಪೀರಿಯಡ್ ಅಂತ ಹೇಳೋದು, ಅದನ್ನೇ ಸ್ಪೇಸ್ ಅಂತ ಹೇಳೋದು. ಏನು ಹೇಳ್ತಾರೆ? ಬಿಫೋರ್ ದ ಸ್ಪೇಸ್ ವಾಸ್ ಐ ಆಮ್ ಅಂತ ಹೇಳ್ತಾರೆ. ಎಲ್ಲವನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಯಾರಿದ್ರಂತಾರೆ? ದೇವರಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೌರದೊಳಗಡೆ ಇಲ್ಲಿ ನೋಡಿ, ಸ್ಕ್ರೀನ್ ನೋಡಿರ್ತೀನಿ. ನಮ್ಮ ಗ್ಯಾಲಾಕ್ಸಿ ಅಂತಿದೆ ಗೊತ್ತಾ? ಈ ಗ್ಯಾಲಾಕ್ಸಿ ಏನೂ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೌರದೊಳಗಡೆ ಏನ್ರಿ, ನಮ್ಮ ಗ್ಯಾಲಾಕ್ಸಿಗಿಂತ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಗ್ಯಾಲಾಕ್ಸಿ ನೋಡಿ. ಯೂನಿವರ್ಸು ಏನ್ರಿ, ಯೂನಿವರ್ಸೇ ಹಿಂಗಿದೆ. ಈ ಯೂನಿವರ್ಸ್ ಥರ ಎಷ್ಟೋ ಯೂನಿವರ್ಸ್ಗಳೇನಾಗಿದೆ ಅಂತೆ ಇದೆ ಅಂತೀರಿ. ಅದರ ನಮ್ಮ ಯೂನಿವರ್ಸು ಎಲ್ಲ ಯೂನಿವರ್ಸ್ಗಳ ಮುಂದೆ ಪುಟಾಣಿ ಡಾಟ್. ಅದಕ್ಕೆ ಮಲ್ಟಿವರ್ಸ್ ಅಂತ ಹೇಳ್ತಾರೆ. ಅದರ ಮಲ್ಟಿವರ್ಸ್ ವಿಚ್ ಇಸ್ ಕಂಪೋಸ್ಡ್ ಆಫ್ ಮೆನಿ ಯೂನಿವರ್ಸ್ ರೀ. ಏನ್ರಿ ಕರ್ತನಲ್ಲಿ ಪ್ರೀತಿಗಳೇ, ಅದಕ್ಕೆ ಏಷ್ಯಾದಲ್ಲಿ ಹೇಳ್ತಾರೆ, ಇವೆಲ್ಲ ದೇವರ ಸೃಷ್ಟಿಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯ ಎಷ್ಟು ಮಾತ್ರದವನು ಅಂತ. ಏಷ್ಯಾದಲ್ಲಿ ಓದೋಣ, 40ನೇ ಅಧ್ಯಾಯ 15ನೇ ವಾಕ್ಯ. ಏಷ್ಯಾ 40:15 ಓದ್ರಿ. ಓದ್ರಿ ಅಮೃತ, ಅಷ್ಟ ಓದ್ಬೋದಾ? ಹಾ ಬ್ರದರ್. ಹಾ. ಆಹಾ, ಆತನ ಗಣನೆಯಲ್ಲಿ ಜನಾಂಗಗಳು ಕಪಿಲೆಯಿಂದುದುರುವ ತುಂತುರಿನಂತೆಯೂ ನೋಡ್ರ, ತ್ರಾಸಿನ
ಮನುಷ್ಯರು ಹೆಂಗಿದ್ರಂತೆ ದೇವರ ದೃಷ್ಟಿಯಲ್ಲಿ? ಜನಾಂಗವರೇ, ಮನುಷ್ಯನಲ್ಲ, ಜನಾಂಗಗಳು, ಜನರಾಶಿಗಳು ಕಪಿಲೆಯಿಂದ ಉದುರುವಂತ ತುಂತುರು ಅಂತಾರೆ ಇದ್ದಾರೆ. ಏನ್ ಕಪಿಲೆಯಿಂದ ಉದುರುವಂತ ತುಂತುರು ಅಂತಾರೆ? ಡ್ರಾಪ್ ಆಫ್ ವಾಟರ್ ಇನ್ ಎ ಬಕೆಟ್. ಒಂದೇ ಒಂದು ಡ್ರಾಪ್ ರೀ. ಏನ್ರಿ ದೇವ್ರ ದೃಷ್ಟಿಲಿ ಏನ್ರಿ? ದೊಡ್ಡ ದೊಡ್ಡ ಜನಾಂಗಗಳು ರೀ. ಅಮೇರಿಕಾ, ರಷ್ಯಾ, ಎಲ್ಲ ಪವರ್ಫುಲ್ ನೇಷನ್ಸ್. ಏನ್ ಹೇಳ್ತಾರೆ ದೇವ್ರ ದೃಷ್ಟಿಯಲ್ಲಿ? ಒಂದು ಚಿಕ್ಕ ಡ್ರಾಪ್ ಆಫ್ ವಾಟರ್ ಅಷ್ಟೇ ರೀ. ಒಂದು ಡ್ರಾಪ್ ಆಫ್ ವಾಟರ್ ಬಗ್ಗೆ ನಾವು ಯೋಚನೆ ಮಾಡ್ತೀರಾ? ಹಾ, ಇಲ್ಲ ರೀ. ಒಂದೇ ಒಂದು ಡ್ರಾಪ್ ಅಂತೆ. ನೆಕ್ಸ್ಟ್ ಆಮೇಲೆ ತ್ರಾಸಿನ ತಟ್ಟೆಯ ಧೂಳಿನ ಹಾಗೂ ಇರುತ್ತವೆ. ನೋಡ್ರ, ತರಾಸಿನ ತಟ್ಟೆಯ ಧೂಳು. ತಕಡಿಲಿ ಧೂಳು ಯಾರ ಕ್ಲೀನ್ ಮಾಡಕ್ ಹೋಗ್ತಾರೆ? ಧೂಳಿದೆ, ಧೂಳು ತೆಗ್ಬಿಡು. ಅಯ್ಯೋ ಗ್ರಾಮ್ ಬಂದ್ಬಿಡ್ತಾ, ತೆಗಿಬಿಡಪ್ಪ ಅಂತಂತಾರ. ಧೂಳನ್ನ ಲೆಕ್ಕನೇ ಇಟ್ಕೊಳಲ್ಲ ರೀ. ಅದರ ತಕಡಿಯಲ್ಲಿರಂತ ಧೂಳು ಅಂತಾರೆ ಯಾರು? ಜನಾಂಗಗಳು, ದೊಡ್ಡ ದೊಡ್ಡ ದ್ವೀಪಗಳು ಆತ ದೃಷ್ಟಿಲಿ ಇದೆ ಅಂತೆ, ಹಿಂಗಿದೆ ಅಂತೆ. ನೆಕ್ಸ್ಟ್ ಆಮೇಲೆ ಇಗೋ, ದ್ವೀಪಗಳನ್ನು ಅಣುರೇಣುವಿನಂತೆ ಎತ್ತುತ್ತಾನೆ. ನೋಡ್ರ, ಏನಂತಾರೆ? ಹೆಂಗಿದ್ರೆ ಅಂತೆಲ್ಲ ದೇವ ದೃಷ್ಟಿಲಿ ಏನೂ ಇಲ್ಲ ಅಂತಾರೆ. ಅದಕ್ಕೆ ಏನ್ರಿ 17ನೇ ವಾಕ್ಯ ಓದ್ರಿ. ಇವಾಗ ಏನ್ ಹೇಳ್ತಾರೆ ನೋಡೋಣ. 17 ಸಕಲ ಜನಾಂಗಗಳು ಆತನ ದೃಷ್ಟಿಯಲ್ಲಿ ಏನೂ ಇಲ್ಲದಂತಿವೆ. ಅವು ಆತನ ಎಣಿಕೆಯಲ್ಲಿ ಶುದ್ಧ ಶೂನ್ಯವೇ. ಇವೆಲ್ಲ ಕಂಪೇರ್ ಮಾಡಿದ್ರೆ ಸಕಲ ಜನಾಂಗಗಳು ದೇವ ದೃಷ್ಟಿಯಾಗಿ ಇದೆ ಅಂತೆ. ಏನ್ರಿ? ಏನೂ ಇಲ್ಲದಂತೆ. ಅದರ ಏನೂ ಇಲ್ಲ ಅಂದ್ರೆ ಏನ್ರಿ? ಝೀರೋ. ಅದರ ಆಮೇಲೆ ಅವು ಆತನ ಎಣಿಕೆಯಲ್ಲಿ ಶುದ್ಧ ಶೂನ್ಯವೇ. ಇಂಗ್ಲಿಷಲ್ಲಿ ಏನ್ ಬರ್ತದೆ? 17th ವರ್ಷ ಏನ್ ಬರ್ತದೆ? ಐಸೈಯಾ 40:17. Book 43, 40th chapter 40 or 17. 17. All nation before him. All nation before him are as nothing, and they are counted to him less than nothing and ನೋಡ್ರ, vanity. ಆಲ್ ನೇಷನ್ಸ್ ಆರ್ ಆಸ್ ನಥಿಂಗ್, ಕೌಂಟೆಡ್ ಟು ಮೀ ಇಸ್ ಲೆಸ್ ದನ್ ನಥಿಂಗ್. ಇದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಅದನ್ನ ನಥಿಂಗ್ ಅಂದ್ರೆ ಏನಂತ ಅನ್ಬೋದು? ಯಾವ ವ್ಯಾಲ್ಯೂ ಕಂಪೇರ್ ಮಾಡ್ಬೋದಾ? Infinite. ಝೀರೋ. Nothing and zero. ಝೀರೋ. Yeah, ಅದರ correct. ಲೆಸ್ ದನ್ ನಥಿಂಗ್ ಅಂದ್ರೆ ಏನಪ್ಪಾ? ಮ್ಯಾಥಮೆಟಿಕ್ಸ್ ನಲ್ಲಿ ಲೆಸ್ ದನ್ ನಥಿಂಗ್ ಇದೆಯಾ ಅಂದ್ರೆ ಲೆಸ್ ದನ್ ಝೀರೋ ಇದೆಯಾ ಅಂದ್ರೆ ಎಸ್ ಇದೆ. ಮೈನಸ್ ವ್ಯಾಲ್ಯೂಗಳು ಅಲ್ವರ. ದೇವರ ದೃಷ್ಟಿಯಲ್ಲಿ ಮನುಷ್ಯನ ಲೆಕ್ಕ ಏನಪ್ಪ ಇದೆ ಅಂತಂದ್ರೆ ಏನೂ ಇಲ್ಲ, ಲೆಸ್ ದ್ಯಾನ್ ಝೀರೋ ರೀ. ಆದ್ರೆ ದೇವರು ಈ ಲೆಸ್ ದ್ಯಾನ್ ಝೀರೋನ ಎಷ್ಟು ಪ್ರೀತಿ ಮಾಡ್ಬಿಟ್ರು ಅಂತಂದ್ರೆ ತನ್ನ ಮಗನ್ನೇ ಬಲಿ ಕೊಟ್ಬಿಟ್ರೆ. ಅದಕ್ಕೆ ದಾವೀದನ ಅರ್ಥ ಮಾಡ್ಕೊಂಡು ಹೇಳ್ತಾನೆ, ದೇವರೇ ನೀನು ಕೈ ಕೆಲಸದಲ್ಲಿ ಸೃಷ್ಟಿ ಮಾಡಿರೋಂಥ ಆಕಾಶ ಮಂಡಲ ನೋಡಿದ್ರೆ, ನೀನು ಉಂಟು ಮಾಡಿದಂಥ ಚಂದ್ರ ನಕ್ಷತ್ರಗಳು ನೋಡಿದ್ರೆ, ದೇವರೇ ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ವಿಚಾರಗಳು ಮಾಡಿದ್ಯಾ, ಇಷ್ಟೊಂದೆಲ್ಲ ದೊಡ್ಡ ವಿಚಾರಗಳನ್ನ ನೀನು ಗಮನ ಇಟ್ಟು ನೋಡ್ತಾ ಇದೀಯಾ, ಗಮನಿಸ್ತಾ ಇದೆಯಾ, ಇದೆಲ್ಲ ನೀನು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೀಯಾ. ಇಷ್ಟೆಲ್ಲ ಇರ್ಬೇಕಾದ್ರೆ ಈ ಪಾಪಿಯಾಗಿರೋಂಥ ಮನುಷ್ಯನ ಏನಾಗಿದ್ದಾರೆ ನೀನು ನೋಡಿದೆ? ಮನುಷ್ಯ ಎಷ್ಟು ಮಾಡ್ತಿದ್ದವನು, ಅವ್ನು ಯಾಕೆ ನೀನು ಲೆಕ್ಕ ಇಟ್ಕೋಬೇಕು ಅಂತ ಹೇಳ್ತಾರೆ ನೋಡಿ. ಓದೋಣ ಕೀರ್ತನೆ 8ನೇ ಅಧ್ಯಾಯ 3 ಮತ್ತು 4. ಸಾಮ್ಸ್ 8 chapter verse 3 and 4. ನಿನ್ನ ನಿನ್ನ ಕೈಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಏಕೆ ಲಕ್ಷ್ಯವಿಡಬೇಕು? ನೋಡ್ರ, ಮನುಷ್ಯ ಎಷ್ಟು ಮಾತ್ರದವನು, ನೀನು ಅವನ್ ಯಾಕೆ ಲೆಕ್ಕಿಸ್ಬೇಕು? ನೀನ್ ಯಾಕೆ ನೆನೆಸ್ಬೇಕು ದೇವ್ರೆ? ಅವ್ನ್ಗೆ ಯಾಕೆ ಲೆಕ್ಕ ಮಾಡ್ಬೇಕು? ಅವ್ನ್ಗೆ ಯಾಕೆ ಇಷ್ಟನ್ನೆಲ್ಲ ಮಾಡ್ಬೇಕೇನೋ? ನೀನ್ ಯಾಕೆ ನಿನ್ ಮಗನ್ ಕೊಡ್ಬೇಕು? ಯಾಕೆ ಬೇಕು ದೇವ್ರೆ ಅಂತ ಕೇಳ್ತಾನೆ ದಾವೀದು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಅದಕ್ಕೆ ಹೇಳ್ತಾರೆ, ಅದರ ಬೆಟ್ಟ ಗುಡ್ಡಗಳು ಅದರ ಎಲ್ಲವನ್ನು ಇರೋದಕ್ಕಿಂತ ಮುಂಚೆ ಯಾರಪ್ಪ ಇದ್ದಾರೆ ಅಂತಂದ್ರೆ ದೇವ್ರು ಇದಾರಂತೆ. ಅದರ ಅದಕ್ಕೆ ಮೋಸಸ್ ಹೇಳ್ತಾರಲ್ಲ, ಹೇಳ್ಬೇಕಾರೆ, ಫ್ರಮ್ ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್ ದ ವರ್ಡ್ ಗಾಡ್ ಬಿಫೋರ್ ದ ಮೌಂಟೇನ್ಸ್ were brought forth, or even though hast formed the earth or the world, even from everlasting to everlasting thou art God. ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಇವೆಲ್ಲದಕ್ಕಿಂತ ಮುಂಚೆಯಿಂದ ಯಾರಪ್ಪ ಇದ್ದಾರೆ ಅಂದ್ರೆ ಅಂಥ ಏನ್ರಿ ಶಕ್ತಿಶಾಲಿ ಸರ್ವಶಕ್ತನಾಗಿರೋಂಥ ದೇವರು ಏನ್ರಿ ಯುಗ ಯುಗಾಂತಗಳಿಂದ ಇದ್ದಾರಂತೆ ನೋಡ್ರಿ. ಕರ್ತನಲ್ಲಿ ಪ್ರೀತಿಗಳೇ, ಇಂಥ ಉನ್ನತವಾಗಿರೋ ದೇವರು, ಇಂಥ ಪರಿಶುದ್ಧವಾಗಿರೋ ದೇವರು
ಏನ್ರಿ ಅವ್ರು ಎಲ್ಲಿ ವಾಸ ಮಾಡ್ತಾರಂತೆ? ಏನ್ರಿ ಅವರು ಬ್ರಹ್ಮಾಂಡದಲ್ಲಿ, ಏನ್ರಿ ಅವರ ಪರಲೋಕದಲ್ಲಿ ಆತನ ಸ್ಥಾನ ಅದರ ಅದು ಬಿಟ್ರೆ ದೇವ್ರು ನೆಕ್ಸ್ಟ್ ಇಲ್ಲಿ ವಾಸ ಮಾಡ್ತಾರಂತೆ. ನೋಡಿರ್ತೀನಿ ವಾಕ್ಯ ಓದೋಣ. ಏಷಯ 57:15. ಐಸಯ 57:15 ಓದ್ರಿ. ಸದಮಲನೆನಿಸಿಕೊಂಡ ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗೆನ್ನುತ್ತಾನೆ. ಶಾಶ್ವತ ಲೋಕ ಎಂಬ ಏನ್ರಿ ಆ ಸದಮಲ್ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರಂತ ಮಹೋನ್ನತನು ಏನ್ರಿ ದೇವನ ಅಷ್ಟೊಂದು ಕೊಂಡಾಡ್ತಾರೆ ನೋಡಿರ್ತೀನಿ. ಅದರ ಸದಮಲ್ ನೆನೆಸಿಕೊಂಡು ಶಾಶ್ವತ ಲೋಕ ರೀ. ಆ ಲೋಕಕ್ಕೆ ಯಾವತ್ತೇನಿಲ್ಲ, ಅಂತಾನೆ ಇಲ್ಲ, ಬ್ರಹ್ಮಾಂಡಕ್ಕೆ ಎಂಡೇ ಇಲ್ಲ. ಅದರ ನಿತ್ಯ ನಿವಾಸಿ ಪರ್ಮನೆಂಟ್ ಆಗಿ ದೇವರು ಇರೋದೇ ಅಲ್ಲೇ ರೀ. ಅದರ ಮಹೋನ್ನತನು ಅವ್ರಕ್ಕಿಂತ ದೊಡ್ಡವರು ಇನ್ಯಾರು ಇಲ್ಲ. ಅವ್ರು ಏನಂತಾರೆ ಅಂತಂದ್ರೆ ಓದಿ ಇವಾಗ ಕಂಟಿನ್ಯೂ ಮಾಡಿ. ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ನೋಡ್ರ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು. ಎಲ್ಲಿರ್ತಂತೆ? ಅಲ್ಲಿ ಉನ್ನತವಂತ ಪವಿತ್ರಾಲಯದಲ್ಲಿ ದೇವ್ರು ವಾಸ ಮಾಡ್ತದಂತೆ. ಅದನ್ನು ಬಿಟ್ಟರೆ ದೇವ್ರು ಎಲ್ಲಿ ವಾಸ ಮಾಡ್ತಂತೆ? ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ಅವ್ರನ್ನೇನು ಮಾಡ್ತೀವಿ? ಉಜ್ಜಿಸ್ತೀವಿ. ನಮ್ಮೊಳಗೆ ಬಂದು ದೇವರು ವಾಸ ಮಾಡ್ತಾರೆ ಅಂತಂದ್ರೆ ಯೋಚನೆ ಮಾಡ್ರಿ ಅಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಅಂಥ ಪರಾಕ್ರಮಿಶಾಲಿ ಅಂತ ದೇವರು, ಸರ್ವಶಕ್ತನಾಗಿರೋ ದೇವರು, ಇಷ್ಟೆಲ್ಲ ಅದ್ಭುತಗಳನ್ನ ಸೃಷ್ಟಿಗಳನ್ನ ಮಾಡಿರೋಂಥ ದೇವರು ಅಂಥ ಉನ್ನತವಾದ ಸ್ಥಾನನ ಬಿಟ್ಟು ಹೊಲಸು ಪಾಪಿಗಳು ಮನುಷ್ಯರು ಧೂಳಾಗಿರತ್ತ ನಮ್ಮವರಲ್ಲಿ ಬಂದು ಏನ್ ಮಾಡ್ತಂತೆ? ದೇವರು ವಾಸ ಮಾಡ್ತಂತೆ. ಎಂಥ ದೊಡ್ಡ ದೇವರು ಅಲ್ವರ. ಅದಕ್ಕೆ ಹೇಳ್ತಾರೆ ಯೋಬ ಏನ್ ಹೇಳ್ತಾರೆ? ಏನ್ರಿ ಆವತ್ತನ ವರ್ಷಗಳು ಅಸಂಖ್ಯವಾಗಿದೆ ಅಂತ. ಓದಿ ಯೋಬ 36:26. ಜೋಬ್ 36:26 ಹೋದ್ರಿ. ದೇವರು ಮಹೋನ್ನತನಾಗಿದ್ದಾನೆ, ನಾವು ಆತನನ್ನು ಅರಿಯಲಾರೆವು, ಆತನ ವರ್ಷಗಳು ಅಸಂಖ್ಯಾತವಾಗಿವೆ. ನೋಡ್ರ ಏನ್ರಿ ದೇವರು ಮಹೋನ್ನತನಾಗಿದ್ದಾನೆ, ನಾವು ಆತನನ್ನು ಅರಿಯಲಾರೆವು, ಆತನ ವರ್ಷಗಳು ಅಸಂಖ್ಯವಾಗಿದೆ. ಸೊಲೊಮೋನು ಆಲಯನ ಕಟ್ತಾನೆ, ಡೆಡಿಕೇಟ್ ಮಾಡ್ಬೇಕು. ಹೇಳ್ತಾನೆ, ಅಯ್ಯೋ ದೇವ್ರೇ, ನೀನು ಎಷ್ಟು ಪರಿಶುದ್ಧನೋ, ಎಷ್ಟು ಉನ್ನತನೋ ಅಂತಂದ್ರೆ ಈ ನಾನು ಕಟ್ಟಿರೋಂಥ ಜುಜ್ಬಿ ಆಲಯ ಏನು ದೇವ್ರೇ, ನೀನು ಎಷ್ಟು ಉನ್ನತವಾದದ್ದು ಅಂತಂದ್ರೆ ಏನ್ರಿ ಆಕಾಶವು, ಉನ್ನತವಾದಂಥ ಆಕಾಶ ಮಂಡಲವು ನಿನ್ನ ಗ್ರಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಓದಿ ನೋಡ್ತೀನಿ. 2 Chronicles 2:6, 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ. 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 6ನೇ ವಾಕ್ಯ. ಆತನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕೆ ಶಕ್ತರಾರು. ಆಕಾಶವು, ಉನ್ನತೋನ್ನತವಾದ ಆಕಾಶವು ಆತನ ವಾಸಕ್ಕೆ ಸಾಲದಿರುವಲ್ಲಿ ಆತನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕೆ ಶಕ್ತನಾರು. ನಾನು ಏನ್ ಹೇಳ್ತಾರೆ? ಇವನ್ ದ ಹೆವೆನ್ಸ್ ಆಫ್ ಹೆವೆನ್ಸ್ ಕೆನಾಟ್ ಕಂಟೈನ್ ದಿ. ಎಷ್ಟು ಪರಿಶುದ್ಧರು, ಎಷ್ಟು ಉನ್ನತರು ಅಂದರೆ ಇವೆಲ್ಲ ಸೃಷ್ಟಿ ನೀನೇನ್ ಮಾಡ್ಕೊಳಕ್ಕಾಗಲ್ಲ ಅಲ್ವರ. ಇಟ್ ಕೆನಾಟ್ ಕಂಟೈನ್ ದಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ ಏನ್ರಿ, ಅದಕ್ಕೆ ಬೈಬಲ್ ಹೇಳೋದು ಇಂಥ ದೇವರು ಇವರೇ ಮೊದಲು, ಇಂಥ ದೇವರು ಇವರೇ ಅಂತ್ಯ. ಓದಿ ಐಸಯ 44:6, ಏಷಯ 44:6. ಇಸ್ರಾಯೇಲರ ಅರಸನು ವಿಮೋಚಕನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ನಾನೇ ಆದಿ ಅಂತವು ನಾನೇ, ನಾನು ಹೊರತು ಯಾವ ದೇವರು ಇಲ್ಲ. ನೋಡ್ರ, ನಾನು ನಾನೇ ಆದಿಯು ನಾನೇ ಅಂತ್ಯವು. ಈ ತರ ದೇವರು ಇನ್ಯಾರು ಇಲ್ಲವೇ ಇಲ್ಲ, ಇವರೇ ಲಾಸ್ಟ್. ಅದಕ್ಕೆ 8ನೇ ವಾಕ್ಯದ ಅವರೇ ಪ್ರಶ್ನೆ ಹಾಕ್ಬಿಡ್ತಾರೆ, ಈ ತರ ಯಾರೋ ಇದಾರ ಇದ್ರೆ ಹೇಳಿ ಅಂತ. ನೋಡಿಂತೀರಿ 8ನೇ ವಾಕ್ಯ ಹೋದ್ರಿ 44:8. ಭವಿಷ್ಯತ್ತುಗಳನ್ನು ಹೇಳಲಿ, ಹೆದರಬೇಡಿರಿ, ಅಂಜದಿರಿ,
ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡೆನಷ್ಟೇ. ನೀವೇ ನನ್ನ ಸಾಕ್ಷಿಗಳು. ನಾನಲ್ಲದೆ ಇನ್ನೊಬ್ಬ ದೇವರಿದ್ದಾನೋ? ಇನ್ನು ಯಾವ ಶರಣನೂ ಇಲ್ಲ, ಯಾರೂ ನನಗೆ ಗೊತ್ತಿಲ್ಲ. ಈ ತರ ಬೇರೆ ಯಾರ ದೇವ್ರು ಇದ್ದಾರ? ನನಗಂತೂ ಗೊತ್ತಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ? ಅಲ್ಲಿ ಹೇಳ್ತಾರೆ, ನನ್ನ ಕರ್ತನಲ್ಲಿ ಪ್ರಿಯಗಳೇ, ಇವರೇ ಲಾಸ್ಟ್, ಇವರೇ ಫಸ್ಟ್, ನನ್ ಎಲ್ಸ್ ದ್ಯಾನ್ ಹಿಮ್. ಐಸೈಯಾ 45:5-6. ಯೆಶಾಯ 45ನೇ ಅಧ್ಯಾಯ 5 ಮತ್ತು 6. ನಾನೇ ಯೆಹೋವ, ಇನ್ನು ಯಾವನೂ ಅಲ್ಲ. ನಾನು ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡುಕಟ್ಟುವೆನು. ಮೂಡಲಿಂದ ಪಡುವಲ ತನಕ ಇರುವವರೆಲ್ಲರೂ ಇದನ್ನು ನೋಡಿ, ನನ್ನ ವಿನಃ ಯಾರೂ ಇಲ್ಲ. ನಾನೇ ಯೆಹೋವನು, ಇನ್ನು ನೋಡ್ರ ಯಾವನೂ ಅಲ್ಲ. ಏನ್ ನೋಡ್ರ, ನಾನು ನಾನೇ ಬೆಳಕಿಗೂ ಯೆಹೋವನು. ಕತ್ತಲಿಗೂ ಸೃಷ್ಟಿಕರ್ತ. ನೋಡ್ರ, ಬೆಳಕಿಗೂ ಕತ್ಲಿಗೂ ನಾನೇ ಸೃಷ್ಟಿಕರ್ತ, ನಾನೇ ಬಿಟ್ರೆ ಇನ್ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇದು ದೇವ್ರಿಗಿರಂತ ಮಹಿಮೆ. ಈ ಮಹಿಮೆನ ದೇವ್ರು ಬೇರೆ ಯಾರಿಗೂ ಕೊಡಲ್ವಂತರಿ. ಪಾರ ಏನ್ ಹೇಳ್ತಾನೆ ಯೋಸಫ್ಗೆ, ಎಲ್ಲಾದಲ್ಲೂ ನಿನ್ನ ಅಧಿಕಾರ ಇದೆ, ನಿನ್ನ ಪರ್ಮಿಷನ್ ಇದ್ದಾರೆ, ಯಾರೋ ಕೈಯ ಕಾಲು ಎತ್ತಂಗಿಲ್ಲ, ಆದ್ರೆ ಸಿಂಹಾಸನದಲ್ಲಿ ಮಾತ್ರ ನನಗಿಂತ ಉನ್ನತ. ಅದೇ ರೀತಿ ಈ ಮಹಿಮೇನ ದೇವರು ಇನ್ಯಾರಿಗೂ ಕೊಡೋದಿಲ್ಲ. ಯೆಶಾಯ 42:8 ಓದ್ರಿ. ಐಸೈಯಾ 42:8 ಓದ್ರಿ. ನಾನೇ ಯೆಹೋವನು, ಇದೇ ನನ್ನ ನಾಮವು. ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸೆನು. ನೋಡ್ರ, ನನ್ನ ನನ್ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸೇನೋ. ಮತ್ತೊಬ್ರಿಗೆ ಏನ್ ಮಾಡಕ್ ಹೋಗಲ್ಲ ದೇವ್ರು, ಆತನ ನಮ್ಮ ಮಹಿಮೇನ ಯಾರಿಗೂ ಯಾವುದೇ ಕಾರಣಕ್ಕೂ ಕೊಡಕತ್ತಿಲ್ಲ. ಅದಕ್ಕೆ ಇವ್ರನ್ನ ಬೇರೆ ಯಾರಿಗೂ ಕಂಪೇರ್ ಮಾಡಕ್ಕೆ ಸಾಧ್ಯನೇ ಇಲ್ಲ ರೀ. ಯೆಶಾಯ 40:18 ಓದಿ. ಯೆಶಾಯ 40:18. ಹೀಗಿರಲು ದೇವರನ್ನು ಯಾರಿಗೆ ಹೋಲಿಸಿರಿ? ಯಾವ ರೂಪವನ್ನು ಆತನಿಗೆ ಸಮ ಮಾಡಿರಿ? ನೋಡ್ರ, ಆತನಿಗೆ ಯಾರಿಗೆ ಸಮ, ಆತನ ಯಾವ್ದಕ್ಕೆ ಕಂಪೇರ್ ಮಾಡಕ್ಕಾಗ್ತದೆ? ಯಾವ್ದಕ್ಕೂ ಹೋಲಿಕೆ ಮಾಡಕ್ಕೇನ್ರಿ ಸಾಧ್ಯನೇ ಇಲ್ಲ ರೀ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ, ಇದಕ್ಕೆ ನೀವೇ ಸಾಕ್ಷಿಗಳು ಅಂತ ಹೇಳ್ತಾರೆ. ಅಪೊಸ್ತಲ ಪೌಲು ಇದನ್ನ ಅರ್ಥ ಮಾಡ್ಕೊಂಡು ಹೆಂಗ್ ಗೊತ್ತ ಹೇಳ್ತಾರೆ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ, ಅದರ ಇಂಥ ಉನ್ನತವಾಗಿರೋ ದೇವರು ಈ ಕೀಳ್ಪಟ್ಟದಲ್ಲಿ ಪಾಪದ ಬಿದ್ದ ಮನುಷ್ಯನ ಕನ್ಸಿಡರ್ ಮಾಡಿ ಇವ್ರಿಗೆಲ್ಲ ಇಷ್ಟೆಲ್ಲ ಮಾಡೋರಲ್ಲ, ಏನಪ್ಪ ಎಂಥ ಒಂದು ದೇವ್ರು ಇವರು, ಅವ್ರ ಮೈಂಡ್ ಹೆಂಗಿರ್ಬೇಕು, ಅವ್ರ ಪ್ರೀತಿ ಹೆಂಗಿರ್ಬೇಕು ಅಂತ ಏನ್ ಮಾಡ್ತಾರೆ ರೀ ಅಲ್ಲಿ ಹೇಳ್ತಾರೆ. ರೋಮಪುರದಲ್ಲಿ 11ನೇ ಅಧ್ಯಾಯ 33-36. ಆಹಾ, ದೇವರ ದೇವರು ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳುಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಆಮೇನ್. ನೋಡ್ರ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ ರೀ. ಆತರ ತೀರ್ಮಾನಗಳು ಪರಿಶೋಧನೆಗೆ ಎಟ್ಟಿಕದಂತೆ, ಅದರ ಎಷ್ಟೋ ಅಗಮ್ಯ ಅಂತ ಹೇಳ್ತಾರೆ. ಆತನ ಮಾರ್ಗಗಳು ಹೆಂಗಂತೆ ಕಂಡಿಡಿಯೋರು ಏನ್ರಿ ಅಸಾಧ್ಯ. ಅದರ ಕರ್ತನ ಮನಸ್ಸನ್ನು ತಿಳಿದುಕೊಂಡವ್ರು ಯಾರು? ಅದರ ಆತನಿಗೆ ಆಲೋಚನೆನೂ ಕರ್ತನು ಯಾರಪ್ಪ, ಯಾರು ಟೀಚ್ ಮಾಡಿದ್ದು ದೇವ್ರಿಗೆ ಇದನ್ನೆಲ್ಲ? ಅದರ ಅಂದಿಂದ ಯಾರು ಇಲ್ಲ ರೀ. ಅದಕ್ಕೆ ಅರ್ಥ ಅಯಾಮ್ ದಟ್ ಅಯಾಮ್, ಇರುವಾತನೇ ಇರುವನು. ಹಂಗೆ ಏನ್ ಮಾಡೋದು, ಅವ್ರಿಗೆ ಹೆಸರು ಕೊಟ್ಟಿರುತ್ತೆ. ಕರ್ತನಲ್ಲಿ ಪ್ರೀತಿ ಅಂದಾಗಲೇ ಇವರ ಪ್ರಥಮ ಸೃಷ್ಟಿನೇ ಯಾರಂತ ನೋಡ್ತೀವಿ ಅಂದ್ರೆ ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನು. ಅದಕ್ಕೆ ಜ್ಞಾನೋಕ್ತಿ 8ನೇ ಅಧ್ಯಾಯದಲ್ಲಿ ಹೇಳ್ತಲ್ಲ 30 ಮತ್ತು 31ರಲ್ಲಿ ಏನ್ ಹೇಳ್ತಾರೆ, ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸ್ತಾ ಇದ್ದಂತೆ. ಆತನು ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸ್ತಾ ಇದ್ದರಂತೆ. ಇದಕ್ಕೋಸ್ಕರ ಕ್ರಿಸ್ತನು ಏನ್ರಿ ಪ್ರಾಣ ಕೊಡೋಕೆ ಏನಾದ್ರು ಸಿದ್ಧವಾದ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ,
ದೇವರು ಅದಕ್ಕೆ ಮನುಷ್ಯನಿಗೆ ಭೂಮಿ ಅಂತ ಸೃಷ್ಟಿ ಮಾಡಿರೋದು. ಏನಕ್ಕೆ ಸೃಷ್ಟಿ ಮಾಡಿರೋ? ಮನುಷ್ಯನ್ಗೆ. ಯಾಕೆ? ಓದಿ ಏಷಾಯ 45:18. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು. ನೋಡ್ರ, ಶೂನ್ಯ ಈ ಸ್ಥಾನವಾಗಿ ಸೃಷ್ಟಿಸದೆ ಮನುಷ್ಯನ ನಿವಾಸಕ್ಕಾಗಿ ಸೃಷ್ಟಿ ಮಾಡಿದ್ರೆ ಏನರ್ಥ? ಇವಾಗ ಈ 9 ಗ್ರಹಗಳಲ್ಲಿ ಭೂಮಿನ ಕರೆಕ್ಟ್ ಆಗಿರೋ ಸ್ಪಾಟ್ ಅಲ್ಲಿ ಮಾಡೋರು ದೇವರು ಇಟ್ಟಾರೆ ಆಸ್ ಎ ಥರ್ಡ್ ಪ್ಲಾನೆಟ್. ಮರ್ಕ್ಯುರಿ, ವೀನಸ್, ಅರ್ತ್, ಮಾಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಟ್ಯೂನ್, ಪ್ಲೂಟೋ. ಅದರ ಈ 9 ಗ್ರಹಗಳಲ್ಲಿ ದೇವರು ಯಾಕೆ ಅರ್ತ್ನ ಕರೆಕ್ಟ್ ಆಗಿ ಥರ್ಡ್ ಪ್ಲೇಸ್ ಅಲ್ಲಿ ಇಟ್ಟವ್ರೆ? ಯಾಕಪ್ಪ ಫಸ್ಟ್ ಪ್ಲೇಸ್ ಇರ್ಗತ್ತಾರಲ್ಲ, ಇರ್ಬೋದಾಗಿತ್ತು. ಯಾಕೆ ಇಟ್ಟಿಲ್ಲ ಗೊತ್ತಾ? ಹಂಗೇನೋ ಇಟ್ಟಿದ್ರೆ ಸೂರ್ಯನ್ಗೆ ತುಂಬಾ ಹತ್ರ ಆಗ್ಬಿಟ್ಟಿರೋದು ನೋಡಿದ್ದೀನಿ. ಆ ಟೆಂಪ್ರೇಚರ್ ನಾವೇನಾಗ್ಬಿಟ್ಟು ಸುಟ್ಟು ಭಸ್ಮ ಆಗ್ಬಿಟ್ಟಿರೋದು ಅಂತೀನಿ. ಸರಿ ಬೇಡ ಅಂದ್ಬಿಡು ಲಾಸ್ಟ್ ಪ್ಲೇಸ್ ಅಲ್ಲಿ ಪ್ಲೂಟೋಲ್ ಇಟ್ಟಿದ್ರೆ ಏನಾಗಿರೋದ? ಪ್ಲೂಟೋ ಅಲ್ಲಿ ಇಟ್ಬಿಟ್ಟಿದ್ರೆ ಚಳಿ ಆಗ್ಬಿಟ್ಟಿರೋದ್ರಿ. ಎಷ್ಟೋ ವರ್ಷಗಳು ಅದು ಸೂರ್ಯನ ಬೆಳಕೆ ಇರಲ್ಲ ಅಂತೀರಿ, ಬರೀ ಚಳಿ ಅಂತೀರಿ, ಫುಲ್ ಫ್ರೋಸನ್. ಇನ್ನೆಷ್ಟೋ ವರ್ಷಗಳು ಸಂಪೂರ್ಣವಾಗಿ ಅಂತಾರೆ ಬೆಳಕಿರ್ತಾರಂತೀರಿ. ಅದರ ಸೂರ್ಯನ ಉಷ್ಣಾಂಶ ಇರ್ತಂತೆ. ಇದೆಲ್ಲ ಮನುಷ್ಯಂಗಿದ್ರೆ ಮನುಷ್ಯನ ಆರೋಗ್ಯಕ್ಕೆ ಕೊರತೆಗಳು ಬರ್ತಾರೆ ಅಂದ್ಬಿಟ್ಟು ಕರೆಕ್ಟ್ ಆಗಿರೋ ಸ್ಪಾಟ್ ಅಲ್ಲಿ ಇಟ್ಟವ್ರೆ. ಹೆಂಗಿಟ್ಟವ್ರೆ? ಅದರ ಏನಾಗಬೇಕು ಮನುಷ್ಯನ್ಗೆ? ಎಲ್ಲಾ ತರ ಏನ್ ಬರ್ಬೇಕು? ಸೀಸನ್ ಬರಬೇಕು, ಕಾಲಗಳು, ಬೇಸಿಗೆಗಾಲ ಬರಬೇಕು, ಮಳೆಗಾಲ ಬರಬೇಕು, ಚಳಿಗಾಲ ಬರಬೇಕು, ಎಲ್ಲಾ ತರ ಕಾಲಗಳೇನ್ ಮಾಡ್ಬೇಕು ಮನುಷ್ಯನಿಗೆ ಬರಬೇಕು ಅಂತ ಕರೆಕ್ಟ್ ಆಗಿ ಏನ್ ಮಾಡೋರು ದೇವ್ರು ಅಂತ ನೋಡ್ತೀನಿ. ಭೂಮಿನ ಯಾವ್ದ್ರ ಸುತ್ತಲೂ ಸುತ್ತಂಗಿಟ್ಟವ್ರೆ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಏನ್ರಿ, ಭೂಮಿ ಸುತ್ತಲೂ ಭೂಮಿನ ಸೂರ್ಯನ ಸುತ್ತಲೂ ಸುತ್ತಕ್ಕಿಟ್ಟವ್ರು ನೋಡಿತೀನಿ. ಅದು ಹಿಂಗೆ ಸರ್ಕಲ್ ಸುತ್ತಾರ ಇಲ್ಲ ರೀ, ಓವಲ್ ಶೇಪ್ ಅಲ್ಲಿ ನೋಡಿದ್ದೀನಿ. ಯಾಕೆ ಓವಲ್ ಶೇಪ್ ಅಲ್ಲಿ? ಸಮ್ಮರ್ ಬರಬೇಕು, ವಿಂಟರ್ ಬರಬೇಕು ಅಂದ್ರೆ ಈ ಓವಲ್ ಶೇಪ್ ಅಲ್ಲಿ ಸುತ್ತೋರು ಏನಾಗೋದು ಇವೆಲ್ಲ ಸೀಸನ್ಸ್ಗಳು ಬರೋದು ಅಲ್ವರ. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಈ ಭೂಮಿ ಈ ಸೂರ್ಯನಿಂದ ಸುತ್ತುತ್ತದಲ್ಲ, ಅದರ ಇದು ಎಷ್ಟು ವೇಗದಲ್ಲಿ ಸುತ್ತಾರೆ ಯಾರಿಗ ಗೊತ್ತಿದ್ಯಾ? ಎಷ್ಟು ವೇಗದಲ್ಲಿ ಸಿಗ್ತಾರೆ ಅಂದ್ರೆ 18,000 ಮೈಲ್ಸ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಏನಾಗ್ತಾರೆ ಸಿಗ್ತಾರೆ. ಏನೋ ಸುತ್ತೋದು ಸ್ಪೀಡ್ ಸುತ್ತಲ್ಲ. ಎಷ್ಟು? 18,000 ಮೈಲ್ಸ್ ಪರ್ ಸೆಕೆಂಡ್ ಈ ಸ್ಪೀಡಲ್ಲಿ ಹೋಗೋದ್ರಿಂದ 1 ವರ್ಷಕ್ಕೆ ಒಂದು ರೌಂಡ್ ಹೊಡಿಕ್ ಆಗ್ತಾರೆ ಅಂತಾರೆ. ಯೋಚನೆ ಮಾಡಿರ್ತೀನಿ, ನಮ್ಗೇನೋ ಫೀಲ್ ಆಗ್ತಾ ಇದೆಯಾ? ಒಂದು ಗಾಡಿಯಲ್ಲಿ 150 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೆ ನಮ್ಗೇನಾಗ್ಬಿಡ್ತಾರೆ, ಟೆನ್ಷನ್ ಆಗ್ಬಿಡ್ತಾರೆ, ಗಡಗಡ ಅಂತೆಲ್ಲ ಫೀಲ್ ಆಗ್ಬಿಡ್ತಾರೆ. ನೋಡ್ರಿ, ಭೂಮಿ ಏನಾರ ಸೌಂಡ್ ಇದೆಯಾ? ಏನಾರ ಜರ್ಕಿದೆಯಾ? ಏನು ಇಲ್ಲ ನೋಡ್ತೀನಿ. 18,000 ಮೈಲ್ಸ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಭೂಮಿ ಏನಾಗ್ತಾರ ರಿವಾಲ್ವ್ ಆಗ್ತಾ ಇರೋದು. ಅದರ ಏನ್ರಿ, ಅದೇ ಥರ ರೊಟೇಷನ್ ಆಗೋದು ಕೂಡ ಪರ್ಟಿಕ್ಯುಲರ್ ಸ್ಪೀಡ್ ಇದೆ ನೋಡ್ರಿ ಅಂತೀನಿ. ಅದರ ಯಾವ ಥರ ಫೀಲ್ ಆಗಿದೆ ನಮಗೆ? ಅದು ರೊಟೇಟ್ ಆಗೋದು, ಆ ಸ್ಪೀಡ್ ರೊಟೇಟ್ ಆಗೋದ್ರಿಂದನೇ ಒಂದು ಇದರಲ್ಲಿ ಏನಾಗೋದು ಒಂದೇ ದಿನದಲ್ಲಿ ಹಗಲು ರಾತ್ರಿ ಅಂತ ಬರೋದು ನೋಡ್ರಿ ಅಂತೀನಿ. ಏನಕ್ಕೆ ದೇವ್ರು ಇಷ್ಟು ಸ್ಪೀಡಲ್ಲಿ ಇಟ್ಟವ್ರೆ ಮನುಷ್ಯನ್ಗೆ? ಏನಕ್ಕೆ ಭೂಮಿ ಸ್ಪೀಡ್ ಕೊಡ್ಬೇಕು ಗೊತ್ತಾ? ಭೂಮಿ ಅದರಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿರೋದ್ರೆ. ಈ ಥರ ಸ್ಪೀಡಲ್ಲಿ ಹೋಗೋದ್ರಿಂದ ಗ್ರಾವಿಟೇಷನ್ ಫೋರ್ಸ್ ಕ್ರಿಯೇಟ್ ಆಗ್ತದಂತೆ. ಆ ಗ್ರಾವಿಟೇಷನ್ ಫೋರ್ಸ್ ಕ್ರಿಯೇಟ್ ಆಗೋದ್ರಿಂದ ಭೂಮಿಯಿಂದ ಯಾವುದೇ ವಸ್ತುಗಳು ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ದ ರೀತಿಯಲ್ಲಿ ದೇವ್ರು ಮಾಡೋರೆ, ಸೇಫ್ ಗಾರ್ಡ್ ಮಾಡೋರೆ. ಯೋಚನೆ ಮಾಡಿರ್ತೀನಿ, ನಮಗೆ ಬಂದ್ಬಿಟ್ಟು ದೇವ್ರ ಆ ಥರ ಮಾಡಿದ್ರೆ ಇದ್ರೆ ಹೆಂಗಿರೋದು? ಸ್ಪೇಸಲ್ ಇದ್ರೆ ನೋಡಿ, ಸ್ಪೇಸಲ್ ಇದ್ರೆ ಹೆಂಗಿದೆ ಅಂತ ಹೇಳ್ತೀನಿ. ನೆಟ್ಟಗೆ ಕೂತ್ಕೊಂಡು ತಿನ್ನಕ್ಕಾಗಲ್ಲ, ನೆಟ್ಟಗೆ ಕೂತ್ಕೊಳಕ್ಕಾಗಲ್ಲ, ಎಲ್ಲ ವಸ್ತುಗಳಿಗೆ ಚೆಲ್ಲಾಪಲ್ಲಿ ಇರ್ತಾರೆ. ದೇವ್ರಂಗೆ ಮಾಡಿಲ್ಲ ರೀ. ಭೂಮಿಗೆ ಎನ್ವಿರಾನ್ಮೆಂಟ್ ಕೊಟ್ಟವ್ರೆ, ಅಟ್ಮಾಸ್ಫಿಯರ್ ಕೊಟ್ಟವ್ರೆ, ಗ್ರಾವಿಟೇಷನ್ ಪುಲ್ ಕೊಟ್ಟವ್ರೆ ನೋಡ್ರಿ ಅಂತೀನಿ. ಅಟ್ಮಾಸ್ಫಿಯರಲ್ಲಿ ಏನು ಇಟ್ಟವ್ರೆ? ಎಷ್ಟೆಷ್ಟೋ ಲೇಯರ್ಗಳು ಇಟ್ಟವ್ರು ನೋಡಿದ್ದೀನಿ. ಎಲ್ಲರ ಓಝೋನ್ ಲೇಯರ್ ಅಂತೆ. ಏನಕ್ಕೆ ಇಟ್ಟವ್ರೆ? ಸೂರ್ಯನ ಉಷ್ಣಾಂಶದಿಂದ ಪಾಯ್ಸನಸ್ ಆಗಿರೋಂಥ ಒಂದು ಹಾರ್ಮ್ಫುಲ್ ಆಗಿರೋಂಥ ರೇಸು ಮನುಷ್ಯನಿಗೆ ಬರದೇ ಇರಲಿ ಅಂದ್ಬಿಟ್ಟು ಮಾಡೋದು ದೇವರು ಆಕಾಶದಲ್ಲಿ ಅಟ್ಮಾಸ್ಫಿಯರ್ ಇಟ್ಟವ್ರೆ. ಅದರ ಆಕಾಶ ಅಂತ ದೇವ್ರು ಏನಕ್ಕೆ ಸೃಷ್ಟಿ ಮಾಡಿದ್ರು? ಅದರಲ್ಲಿ ಮೋಡ ಅಂತ ಎಲ್ಲ ಏನಕ್ಕೆ ಇಟ್ಟರು? ಅದರ ಗುಡುಗು ಮಿಂಚು ಅಂತ ಏನಕ್ಕೆ ಇಟ್ಟರು ಗೊತ್ತಾ? ಆ್ಯಕ್ಚುಲಿ ಗುಡುಗು ಮಿಂಚು ಇದೆರಡೂ ಬಂದವಾಗ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಒಂದು ಕೆಮಿಕಲ್ ಏನ್ರಿ ಆಗ್ತದೆ ಆ ಮಿಂಚಲ್ಲಿ ಅಲ್ಲಿ ಫಾರ್ಮ್ ಆಗ್ತಾರಂತೆ ಆಕಾಶದಲ್ಲಿ. ಅದು ನೀರ್ ಜೊತೆ ಸೇರ್ಕೊಂಡಾಗ ಭೂಮಿಯಲ್ಲಿ ಮಳೆ ತರ ಬಿದ್ದಾವಾಗ ಒಂದು ನ್ಯಾಚುರಲ್ ಫರ್ಟಿಲೈಸರ್ ತರ ಇರ್ತಾರಂತೀರಿ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವಾಗೆಲ್ಲ ಮಳೆ ಬೀಳ್ತಾರೆ ನೋಡಿ, ಸ್ವಲ್ಪ ದಿನ ಅಬ್ಸರ್ವ್ ಮಾಡಿರ್ತೀನಿ. ಮಳೆ ಬಿದ್ದಿದ್ದು ನೆಕ್ಸ್ಟ್ ದಿನ ಬೆಳಬೆಳಿಗ್ಗೆ ಹೋಗಿ ನೀವು ನೋಡಿದ್ದೀನಿ, ಗಿಡಗಳೆಲ್ಲ ಮರಗಳೆಲ್ಲ ಎಷ್ಟು ಹಂಗೆ ಅಳಿತಾರೆ, ಅಷ್ಟು ಫ್ರೆಶ್ ಆಗಿರ್ತಾರೆ. ಯಾಕೆ? ದಟ್ ಇಸ್ ಎ ನ್ಯಾಚುರಲ್ ಫರ್ಟಿಲೈಸರ್. ಅಲ್ವರ ಅದು ನ್ಯಾಚುರಲ್ ಮೆಡಿಸಿನ್ ಅಷ್ಟೇ. ಅದ್ರಲ್ಲಿ ಬೀಳಂತ ಮಳೆ ನೀರು ಗಿಡದಲ್ಲಿರೋಂಥ ಎಲ್ಲ ಹುಳಗಳನ್ನೆಲ್ಲ ಸಾಯಿಸಾಕ್ಬಿಡ್ತಾರೆ ಅಂತೀನಿ. ಇದು
ದೇವರು ನ್ಯಾಚುರಲ್ ಆಗಿ ಮನುಷ್ಯನಿಗಾಗೆ ಸೃಷ್ಟಿ ಮಾಡಿದ್ರು. ಅದಕ್ಕೆ ಹೇಳ್ತಾರೆ ಭೂಮಿನ ಯಾರಿಗೂ ಸೃಷ್ಟಿ ಮಾಡಿದ್ದು ಮನುಷ್ಯನ ನಿವಾಸಕ್ಕಾಗಿ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ಹೋದ್ರಿ ಇನ್ನೊಂದು ವಾಕ್ಯ ಅಂತೀನಿ, ಕೀರ್ತನೆ 145 15 ಮತ್ತು 16 ಓದಿ. ಸಾಮ್ 145 15 and 16. ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡುತ್ತಿ. ನೀನು ಕೈದೆರೆದು ಎಲ್ಲಾ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ನೋಡ್ರ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇರ್ತವೆ ದೇವ್ರೆ. ನೀನು ಅವುಗಳಿಗೆ ಹೊತ್ತಿಗೆ ಏನ್ ಕೊಡ್ತಂತೆ? ಆಹಾರ ಕೊಡ್ತೀವಿ. ಕರೆಕ್ಟಾಗಿ ಟೈಮ್ ಏನ್ ಕೊಡ್ತಂತೆ? ಆಹಾರ ಕೊಡ್ತಂತೆ ನೋಡ್ರಿ. ದೇವ್ರು ಏನ್ ಕೊಡ್ತಾರೆ ನೋಡ್ರ ಆಹಾರಗಳು. ಪಕ್ಷಿ, ಎಷ್ಟು ಐತೆ, ಮೀನುಗಳು, ಜಲರಾಶಿಗಳು, ಪ್ರಾಣಿಗಳು, ಕಾಡಲ್ಲಿರೋ ಮೃಗಗಳು, ಇವೆಲ್ಲ ದಿನ ಅಡುಗೆ ಮಾಡ್ತಾವ? ನಾನು ಕೆಲ್ಸಕ್ಕೆ ಹೋಗ್ಬತ್ತೀನಿ ಅಡುಗೆ ಮಾಡಿಟ್ಟು ಅಂತ ಹೇಳ್ತಾರ? ದೇವ್ರು ಹೊತ್ತು ಕೊಡ್ತಾ ನೋಡಿರ್ತೀನಿ. ದೇವ್ರು ಫುಲ್ಫಿಲ್ ಮಾಡ್ತಂತ ನೋಡಿದ್ದೀನಿ. ನೀನು ಕೈದಿರೋದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಇಷ್ಟ ಏನ್ ಫುಡ್ ಬೇಕೋ ಅದನ್ನೇ ಕೊಡ್ತಾರೆ ದೇವ್ರು ನೋಡಿರ್ತೀನಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ನಾವು ಗಿಡಕ್ಕೆ ಏನ್ ಹಾಕ್ತೀರಿ? ನೀರ್ ಹಾಕ್ತೀರಿ. ಯಾವ ನೀರ್ ಹಾಕ್ತೀರಿ? ಫಿಲ್ಟರ್ ವಾಟರ್ ಹಾಕ್ತೀರಾ? ಇಲ್ಲ ಸಕ್ಕರೆ ನೀರು ಮಿಕ್ಸ್ ಮಾಡ್ಬಿಟ್ಟು ಹಾಕ್ತೀರಾ? ಮ್ಯಾಂಗೋ ಮಾವಿನ ಗಿಡಕ್ಕೆ ಹಾಕ್ಬೇಕ್ರಿ. ತುಂಬಾ ಸ್ವೀಟ್ ಆಗಿರಲ್ಲಪ್ಪ ಅಂದ್ಬಿಟ್ಟು 2 kg ಶುಗರು ಬೆಲ್ಲ ಕಲಿಸ್ಬಿಟ್ಟು ಹಾಕ್ಬಿಡ್ತೀರಾ ನೀರು? ಇಲ್ಲ ರೀ, ಮಳೆ ನೀರು ಬರ್ತಾರೆ, ಯಾವುದೋ ಗಲೀಜ್ ನೀರು, ಕೆಸರು, ಮಣ್ಣು, ಗೊಬ್ಬರ ಏನ್ರಿ ವೇಸ್ಟ್, ಹ್ಯೂಮನ್ ವೇಸ್ಟ್, ಪ್ರಾಣಿಗಳು ವೇಸ್ಟ್ ತಗೊಂಡಾಗ ಏನ್ ಮಾಡ್ತೀವಿ? ಬಿಸಾಕ್ತೀನಿ ನೋಡಿತೀನಿ. ಆದ್ರೂ ಏನ್ ಮಾಡ್ತಾರೆ? ಅದೆಲ್ಲ ಸಕ್ ಮಾಡಿ ಅದ್ರಲ್ಲೆಲ್ಲ ಏನ್ ಮಾಡ್ತಾರೆ? ನೀರ್ ತರ ಎಲ್ಲ ತಗೊಂಡೋಗಿ ಪೌಷ್ಟಿಕಾಂಶಗಳು ತಗೊಂಡೋಗಿ ಹೂವದಲ್ಲಿ ಮೊಗ್ಗಾಗಿ ಏನ್ರಿ ಅದು ಕಾಯಾಗಿ ಏನ್ ಬರ್ತಾರೆ? ಹಣ್ಣು ಬರ್ತಾರೆ ನೋಡ್ರಿ ಅಂತೀನಿ ಅಲ್ವರ. ಎಳ್ನೀರು ನೋಡಿದಿರಾ ಎಷ್ಟು ಎತ್ತರ ಬಿಡ್ತಾರೆ? ಭೂಮಿ ಒಳಗಡೆಯಿಂದ ನೀರು ಏನಾಗ್ತಾರೆ? ಹೋಗ್ತಾರೆ. ಎಲ್ಗೆ ಹೋಗ್ತಾರೆ? ಹೋಗಿ ಕ್ಲೀನ್ ಆಗಿ ಕಾಯಿ ಒಳಗಡೆನೆ ಕರೆಕ್ಟಾಗಿ ಹೋಗ್ತಾರೆ ನಿಂತೀನಿ. ಆ ನೀರು ತುಂಬ್ತದೆ. ಏನು ಸೂಪರ್ ಆಗಿರೋ ನೀರಲ್ವಾ? ಏನು ಟೇಸ್ಟ್! ಈ ಬೇಸಿಗೆಯಲ್ಲಿ ಕುಡಿದ್ರೆ ಹೆಂಗಿರ್ತಾರೆ? ಒಂಥರ ತಂಪುರಿ, ರಿಲ್ಯಾಕ್ಸ್ ಆಗ್ತಾರೆ. ಅದಕ್ಕೆ ಸ್ವೀಟ್ನೆಸ್ ಕೊಟ್ಟವ್ರು ಯಾರು? ಏನು ಸಾಫ್ಟ್ ಆಗಿದೆ ನೋಡ್ರಿ. ಅಷ್ಟು ಮೇಲೆ ಅಷ್ಟೊಂದು ತಂಪಾಗಿರೋಂಥ ನೀರನ್ನ ದೇವ್ರು ಇಟ್ಟವ್ರೆ. ಹೆಂಗೆ ತೊಗೊಂಡೋದ್ರು? ಯಾವ ಪೈಪ್ ಹಾಕಿದ್ರು? ಯಾವ ಸಿಸ್ಟಮ್ ಹಾಕಿದ್ರು? ಯಾವ ಬೋರ್ವೆಲ್ ಹಾಕಿದ್ರು? ಯಾವ ಮೋಟ್ರ್ ಹಾಕಿದ್ರು? ಇದೆಲ್ಲ ಸರ್ವಶಕ್ತನಾಗಿರೋ ದೇವರು ಮಾಡಿರೋಂಥದ್ದು. ದೇವ್ರ ಸೃಷ್ಟಿ ನೋಡ್ರಿ ಅಂತೀನಿ ಅಲ್ವರ. ಮಿಂಚು ಹುಳ ನೋಡಿದಿರಾ? ಫೈರ್ ಫ್ಲೈಸ್ ಅಂತ ಹೇಳ್ತಾರೆ. ನಮ್ಮ ಮನೆ ಹತ್ರ ಬಂದು ಬೇಜಾನ್ ನೋಡಿಸ್ತೀನಿ ರಾತ್ರಿ ಹೊತ್ತು. ಈ ಟೈಮಲ್ಲಿ ಬಂದ್ರೆ ಸಿಗ್ತಾರೆ ನಿಮಗೆ ಅಲ್ವರ. ಇವಾಗೆಲ್ಲ ಕಾಣಿಸಲ್ಲ ಸಿಟಿಯಲ್ಲಿ ಅಲ್ವರ. ಏನ್ರಿ ಆ ಚಿಕ್ಕ ಹುಳ ಇಟೇಟೈತೆ ಪುಟಾಣಿ ಹುಳ, ಅದಕ್ಕೆ ಪವರ್ ಕೊಟ್ಟು ನೋಡ್ರಿ. ಲೈಟ್ ಜನರೇಟ್ ಮಾಡ್ತಾರೆ ಪವರ್ ಅವರ. ಹೆಂಗೆ? ಯಾವ ಕರೆಂಟ್ ಇದೆ? ಯಾವ ಡ್ಯಾಮಿಂದ ಬರ್ತಾ ಇದೆ ಫೈರ್ ಸೋರ್ಸ್? ಕರೆಂಟ್ ಸೋರ್ಸ್ ಎಲ್ಲಿ ಬರ್ತೈತೆ? ತನ್ನಲ್ಲಿ ಇಟ್ಟಿರೋಂಥ ದೇಹದಲ್ಲಿ ಆರ್ತಾ ಏನ್ ಬರ್ತಾರೆ? ಅದಲ್ಲಿ ಬೆಳಕು ಬರ್ತಾರೆ ನೋಡ್ರಿ ಅಂತೀನಿ. ಏನ್ರಿ ದೇವ್ರು ಇಟ್ಟವ್ರೆ. ಒಂದು ಚಿಕ್ಕ ಹುಳದಲ್ಲಿ ಏನ್ ಪವರ್ ಇಟ್ಟವ್ರಿ. ಅದಕ್ಕೆ ಒಂದು ಮೆದ್ಲು ಕೊಟ್ಟವ್ರೆ, ಕಣ್ಣು ಕೊಟ್ಟವ್ರೆ, ಕೈ ಕೊಟ್ಟವ್ರೆ, ಕಾಲು ಕೊಟ್ಟವ್ರೆ, ರೆಕ್ಕೆ ಕೊಟ್ಟವ್ರೆ, ತಿಳುವಳಿಕೆ ಕೊಟ್ಟವ್ರಪ್ಪ. ಎಲ್ಲಾರ್ಕಿಂತ ಮೇಲಾಗೆ ಮಾರ್ಗನ ಹುಡ್ಕೊಂಡು ಹೋಗ್ತಾರದು ಅಂದ್ರ ಇದೆಲ್ಲ ಯಾರು ಮಾಡಿದ್ದು? ಸರ್ವಶಕ್ತನಾಗಿರೋ ದೇವರು ಮಾಡಿರೋದು. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಒಂದು ಪುಸ್ತಕ ಅಂತ ತೆರೀತೀರಿ, ತುಂಬಾ ವರ್ಷಗಳ ಮೇಲೆ ನಮ್ಮ ಪುಸ್ತಕ ಅಂತ ತೆಗೀರಿ. ಆ ಪುಸ್ತಕದ ಹುಳ ಇರ್ತಾರೆ, ಬುಕ್ ವರ್ಮ್ ಅಂತ ಹೇಳ್ತಾರೆ. ಇಟ್ಟಿರ್ತಾರೆ. ಒಂದು ಚಿಕ್ಕ ಒಂದು ಪೆನ್ನಲ್ಲಿ ಒಂದು ಡಾಟ್ ಇಟ್ಟರೆ ಹೆಂಗಿರ್ತಾರೆ ಅಷ್ಟೇ ತಗೊಂಡಿರ್ತೀರಿ. ಗುಡು ತೋಡ್ತದೆ. ಅದಕ್ಕೆ 8 ಕಾಲು. ಆ ಕಾಲಿಗೆ ಜಾಯಿಂಟ್ಗಳು, ಅದ್ರಲ್ಲಿ ಲಿಗಮೆಂಟ್ಸು, ಅದಕ್ಕೆ ಒಂದು ಹಾರ್ಟು, ಅದಕ್ಕೆ ಒಂದು ಲಂಗ್ಸು, ಅದಕ್ಕೆ ಒಂದು ಬ್ರೈನು, ಕಣ್ಣುಗಳು ಬೇರೆ ಕೊಟ್ಟವ್ರೆ. 1-2 ಕಾಂಪೌಂಡ್ ಐಸು ಇರೋದೇ ಒಂದು ಡಾಟು. ಆ ಡಾಟ್ ಒಳಗೆ ಆಪರೇಷನ್ ಮಾಡಿ ಇದೆಲ್ಲ ಕೊಟ್ಟವ್ರ ಅಂದ್ರೆ ಏನ್ರಿ ದೇವ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ಇದನ್ನ ಯಾವುದೇ ಮನುಷ್ಯ ಡೂಪ್ಲಿಕೇಟ್ ಮಾಡಕ್ ಸಾಧ್ಯ ಇಲ್ಲ. ಕ್ಯಾಂಗೂರ ನೋಡಿದ್ದೀರಾ ಏನ್ರಿ? ಆ ಮಗುಗೆ ತಾಯಿ ಹೊಟ್ಟೆಲಿ ಕೂತ್ಕೊಳಕ್ಕೆ ಒಂದು ಪೌಚ್ ಕೊಟ್ಟವ್ರೆ. ಹೆಂಗಪ್ಪ ಇದೆ ಪೌಚು ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ವಾಟರ್ ಪ್ರೂಫ್ ಪೌಚ್ ರೀ. ಒಂದ್ಸತಿ ಮಗು ಹೊರಡೆ ಹೋಗ್ಬಿಟ್ರೆ, ಅದು ಸೀಲ್ ಆಗ್ಬಿಟ್ರೆ ಒಂದೇ ಒಂದು ಡ್ರಾಪ್ ವಾಟರ್ ಕೂಡ ಒಳಗಡೆ ಹೋಗಲ್ವಂತರಿ. ಅಷ್ಟೊಂದು ಏನ್ರಿ ಬಂದೋಬಸ್ತ್ ಆಗಿರೋಂಥ ಪೌಚ್ ರೀ. ಯೋಚನೆ ಮಾಡ್ರಿ, ಇದು ಯಾರು ಮಾಡಿರೋದು? ದೇವರು. ನಾವು ನೀರೊಳಗೆ ಡೈ ಹೊಡಿಬೇಕು ಅಂದ್ರೆ ಎಷ್ಟೆಲ್ಲ ಯೋಚನೆ ಮಾಡ್ತೀರಿ, ಎಷ್ಟೆಲ್ಲ ಸೇಫ್ಟಿ ಗಾರ್ಡ್ಗಳು ತೊಗೊಂತೀರಿ. ದೇವ್ರು ನೋಡಿ ಎಂಥದಿಲ್ಲ, ಒಂದು ಜಿಪ್ ಇಲ್ಲ, ಒಂದು ಗಮ್ ಇಲ್ಲ. ನೀರೊಳಗೆ ಮುಡಿದ್ರೆ ಒಂದೇ ಒಂದು ತೊಟ್ಟು ನೀರೇನಾಗಲ್ಲ, ಬರಲ್ಲ. ಮನುಷ್ಯನ ಏನೇ ಅದ್ಭುತ ಮಾಡೋರೆ. ಏನ್ರಿ ಕಣ್ಣು, ಏನ್ರಿ ಮೂಗು, ಏನ್ರಿ ಬಾಯಿ. ಅದರ ಬಾಯಿ ಒಂದು ಒಳ್ಳೆ ಕೊಟ್ಟಿದ್ದು ಒಳ್ಳೇದಾಯ್ತಪ್ಪ. ಪಾಪ 2-3 ಕೊಟ್ಬಿಟ್ಟು ದೇವರೇ ಕಾಪಾಡ್ಬೇಕಾಯ್ತು. ಒಂದು ಬಾಯಿಗೆ ಕಂಟ್ರೋಲ್ ಮಾಡೋಕ್ಕಾಯ್ತಲ್ಲ. ಅವರ ಕಣ್ಣು, ಮೂಗು, ಕಿವಿ,
ಯೋಚನೆ ಮಾಡೋದ್ರಿ ಹೆಂಗ್ ಕೊಟ್ರಲ್ಲ, ಏನ್ ಸೆನ್ಸ್ರಿ, ಏನ್ ಸೆನ್ಸಸ್ಗಳು ಕೊಟ್ಟಾರ ನಮ್ಗೆ, ಅದರ ಫೀಲಿಂಗು, ಅದರ ಹಾರ್ಟು, ಅದರ ಯಾವ ಥರ ನಮ್ಮ ಹಾರ್ಟು ಟಯರ್ಡ್ ಆಗಿದೆ ಅಂತ ಕೇಳಿದಿರ ನೀವೆಲ್ಲರ? ಅಯ್ಯೋ ಸುಸ್ತಾಗ್ಬಿಟ್ಟಿದೆ, ದಿನ ಓದ್ತಿದ್ದೆ ಸುಸ್ತಾಗ್ಬಿಟ್ಟಿದೆ, ನಾನು ರೆಸ್ಟ್ ತಗೊಂತಿದ್ದೆ ಹೇಳಿದಿರಾ? ನಾವು ಎಷ್ಟು ತಗೊಂತೀರಿ ಅಲ್ವರ? ಇನ್ವಾಲಂಟ್ರಿ ಮಸಲ್ಸ್, ಅದರ ರೆಸ್ಟೇ ತೊಗೊಂಡಿರಂತ ಎಷ್ಟು ಮಸಲ್ಸ್ ಇದೆ ಬ್ರೈನು, ಏನ್ ಥಿಂಕ್ ಮಾಡ್ತಾರ್ರಿ ಮನುಷ್ಯ, ಏನೆಲ್ಲ ಕಂಡಿಡ್ದವ್ರಿ, ಯೋಚನೆ ಮಾಡ್ರಿ ಅಂದ್ರೆ ಏನ್ ಕೆಪಾಸಿಟಿ ಕೊಟ್ಟವ್ರೆ. ಮನುಷ್ಯ ಇವತ್ತು ಯೂಸ್ ಮಾಡೋಂಥ ಮೂಳೆ ಬರೀ 8% ಅಂತೆ. 8% ಅಲ್ಲಿ AI ಕಂಡಿಡ್ದು ಬಿಟ್ಟವನೆ. 8% ಅಲ್ಲೇ ಮಾರ್ಸ್ಕೋಬೇಕು ಅಂತವನೆ. ಇನ್ನು 100% ಕಂಡಿಡಿದ್ರೆ ಏನ್ ಮಾಡ್ತಾನೋ ಗೊತ್ತಿಲ್ಲ. ಅದರ ಆ ಪವರ್ನ ಯೂಸ್ ಮಾಡಕ್ ದೇವ್ರು ಏನ್ ಮಾಡಿದ್ರೆ ಇನ್ನ ಬಿಟ್ಟಿಲ್ಲ. ನಮ್ಮ ಅಂಗಗಳು ನೋಡ್ರಿ ಅಂತೀನಿ, ಏನ್ ಪವರ್ ಕೊಟ್ಟರು ಅಂತೀವಿ, ಎಂತ ಆರೋಗ್ಯ ರೀ ನಮ್ಗೆ ಅಲ್ವರ? ಒಂದು ಗಾಯ ಆಯ್ತು ಅಂದ್ರೆ ಡಾಕ್ಟರ್ ತಗೊಳ್ತೀರಾ? ಇಲ್ಲ ರೀ, ನೀರಲ್ಲಿ ತೊಳ್ಕೊಂತೀರಿ, ಹಂಗೆ ಬಿಟ್ಬಿಡ್ತೀರಿ, ಸಣ್ಣ ಪುಟ್ಟ ಗಾಯಗಳು ಅದೇ ವಾಸಿ ಆಗ್ಬಿಡ್ತಾರೆ. ನಮ್ಮಲ್ಲೇ ದೇವರು ಆರೋಗ್ಯನ ಪಡ್ಕೊಳಕ್ಕೆ ಚಿಕಿತ್ಸೆನ ಇಟ್ಟವ್ರೆ. ನಮ್ಮ ರಕ್ತದಲ್ಲೇನೆ ಡಾಕ್ಟರ್ಗಳನ್ನ ಇಟ್ಬಿಟ್ಟವ್ರೆ ದೇವರು. ಅದರ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಬೇಕಾರೆ ಬಿದ್ದಿರ್ಬೇಕಾರೆ ಪಸ್ ಬಂದ್ಬಿಡೋದು ನೋಡಿದ್ರಿ ಅದರ? ಏನದು ಪಸ್ ಅಂದ್ರೆ? WBC ಅಲ್ಲರ ಇಟ್ಟ ನೋಡಿ ದೇವ್ರ ಹೊಡೆ, ಫೈಟಿಂಗ್ ಎಕ್ವಿಪ್ಮೆಂಟು. ಏನಾರ ಇಮ್ಮಿಡಿಯೇಟಾಗಿ ಏನೋ ಗಾಯ ಆಯ್ತು ಅಂದ್ರೆ ಟಕ 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 ಅಂತ ಏನಾಗಬೇಕಂತಲ್ಲಿ ಅದೆಲ್ಲ ಬರಬೇಕು ನೋಡಿದ್ದೀನಿ. ಅವೆಲ್ಲ ಬಂದ್ಬಿಟ್ಟು ಬ್ಲಡ್ನ ಕ್ಲಾಟ್ ಮಾಡ್ತಾರಂತೆ. ಏನಕ್ಕೆ? ಹೊರಗಡೆಯಿಂದ ಏನಾಗ್ಬಿಡೋದು, ಎಲ್ಲ ಬ್ಯಾಕ್ಟೀರಿಯಾಗಳು ಬರಬಾರ್ದು ಅಂದ್ಬಿಟ್ಟು ಅಲ್ಲರ. ಆಮೇಲೆ ಪಸ್ ಬರ್ತಾರೆ, ಪಸ್ ಬರೋದು ಆಚೆ ಕಡೆ ಏನು ಗೊತ್ತಾ? ಆ್ಯಕ್ಚುಲಿ ಹೊರಡೆ ನಮ್ಮ ಆ, ರಕ್ತ ಬ್ಯಾಕ್ಟೀರಿಯಾ ಫೈಟ್ ಆಗ್ಬೇಕಾರೆ ವೇಸ್ಟ್ ಬರ್ತಾರೆ ಗೊತ್ತಾ? ಆ ವೇಸ್ಟು, ಅದೇ ವೇಸ್ಟ್ ಏನ್ರಿ ಪಸ್. ಅದಕ್ಕೆ ಪಸ್ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಕಾಯ ತನಗೆ ತಾನೇ ವಾಸಿ ಆಗ್ತದೆ ಅಲ್ಲರ. ಏನ್ರಿ ದೇವ್ರು ತಿನ್ನೋದು ಏನು ತಿಂತಾನೆ ಮನುಷ್ಯ? ಅನ್ನ ಸಾಂಬಾರು ತಿಂತಾನ್ರಿ. ಏನು ಪವರ್ ಬರ್ತಾವ ನೋಡ್ರಿ ಮನುಷ್ಯನಿಗೆ, ಏನು ಶಕ್ತಿ ರೀ ಅವರ. ಇದು ಹೆಂಗೆ ಬಂತು? ಇದೆಲ್ಲ ಕೊಟ್ಟವ್ರು ಯಾರು? ತಂದೆ ಆದ ದೇವ್ರು. ಅದಕ್ಕೆ ದೇವ್ರು ಹೇಳ್ತಾರೆ, ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿ ಮಾಡಿದ್ಯಾ ದೇವ್ರೆ ಅಂತ ಹೇಳ್ತಾನೆ ದಾವೀದ. ಕೀರ್ತನೆ 139, 16, 17. ಸಾಮ್ಸ್ 139, 16 and 17 ಓದ್ರಿ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ನೋಡ್ರ ಏನ್ರಿ? ಆಮೇಲೆ ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳ ಒಟ್ಟು ಅಸಂಖ್ಯವಾಗಿವೆ. ನೋಡ್ರ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಎಷ್ಟೋ ಅದರ ಏನ್ರಿ ಎಣಿಕೆಗೆ ಎಷ್ಟೋ ಗೌರವಗಳಾಗಿದೆ, ಅದರ ಅಸಂಖ್ಯವಾಗಿದೆ ದೇವರೇ ಅಂತ ಏನ್ ಮಾಡ್ತಾರೆ ದಾವಿದ್ ಹೇಳ್ತಾರ್ರಿ. ಅದರ ದೇವರು ನಮ್ಮ ಕಣ್ಣನ್ನು ಎಷ್ಟು ಸೂಪರ್ ಆಗಿ ಮಾಡೋರು ಗೊತ್ತಾ? ನಮ್ಮ ಕಣ್ಣು ಲೆಫ್ಟು ರೈಟು ಅಪ್ ಡೌನು ಝೂಮ್ ಇನ್ ಝೂಮ್ ಔಟ್ ಎಲ್ಲ ಆಗ್ತದೆ. ಎಷ್ಟೋ ಥೌಸಂಡ್ಸ್ ಆಫ್ ಮೆಗಾ ಪಿಕ್ಸೆಲ್ ಪವರ್ ಇರೋಂಥ ಕಣ್ಣು ಅಂತಾರೆ. ಅದರ ಈ ಕಣ್ಣಿಗೆ ಅಷ್ಟೊಂದು ಕೆಪಾಸಿಟಿ ಏನು ಮಾಡೋರು ಕೊಟ್ಟರು. ನಾವು ಒಂದು ಶಾರ್ಪ್ ಆಗಿರೋಂಥ ಗ್ಲಾಸ್ನ ಪಾಕೆಟಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಇಟ್ಕೊಂಡು ಹೋಗ್ತೀರಿ, ಅದಕ್ಕೆ ಪೇಪರ್ ಮುಚ್ಚಿ ಇಲ್ಲ ಕ್ಲೀನಾಗಿ ಸೇಫ್ ಗಾರ್ಡ್ ಮಾಡಿ ಸೇಫ್ ನೋಡ್ತೀರಿ. ಆದರೆ ದೇವರು ಒಂದು ಗ್ಲಾಸ್ನ ಎಲ್ಲಿಟ್ಟವ್ರನ್ನ ನಮ್ಮ ಕಣ್ಣು ಒಳಗಿಟ್ಟು ನೋಡ್ತೀನಿ. ಎಂಥ ಸೆನ್ಸಿಟಿವ್ ಒಂದು ಆರ್ಗನ್ನಲ್ಲಿ ಒಂದು ಗ್ಲಾಸನ್ನ ದೇವ್ರು ಏನು ಮಾಡೋರಂತೆ ಇಟ್ಟೊಟ್ಟು. ಆ ಗ್ಲಾಸ್ ಏನು ಪವರ್ಫುಲ್ ರೀ ಅಂತೀನಿ. ಇದನ್ನು ಯಾರೂ ಏನು ಮಾಡೋಕ್ಕೆ ಸಾಧ್ಯ ಅಲ್ಲ, ತಯಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಇದು ದೇವ್ರು ಏನು ಮಾಡಿರೋದು, ಮನುಷ್ಯನ ಮಾಡಿರೋದು. ಅದಕ್ಕೆ ಸರ್ವಶಕ್ತನಾಗಿರೋ ದೇವರು ತೂಕೂಡಿಸೋದು ಇಲ್ಲ, ನಿದ್ರಿಸೋದು ಇಲ್ಲ ಅಂತ ಹೇಳ್ತಾರೆ. ಕೀರ್ತನೆ 121:4, ಸಾಮ್ಸ್ 121:4. ಇಗೋ, ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನೋಡ್ರ, ಇಸ್ರೇಲಿನ ಕಾಯುವಾತನು ತೂಗುಡಿಸೋದು ಇಲ್ಲ, ನಿದ್ರಿಸೋದಿಲ್ಲ. ನಮ್ಮ ದೇವರಿಗೆ ಸುಪ್ರಭಾತನ ಬೇಕಾಗಿಲ್ಲ, ಬೆಳಗ್ಗೆ ಯಾರು ಎಬ್ಬಿಸ್ಬೇಕಲ್ಲ, ಇವ್ರು ಎಲ್ಲ ಎಬ್ಬಿಸ್ತಾರೆ ಅಂತೀರಿ. ಅದಕ್ಕೆ ನೋಡ್ಬೇಕಾರೆ ಅವ್ರು ಯಾವತ್ತೂ ಟಯರ್ಡ್ ಆಗಲ್ಲ ರೀ. ಯಾವತ್ತೂ ಮನುಷ್ಯರ ಹಿತಾಸಕ್ತಿಗಳನ್ನೇ ನೋಡ್ತಾರಂತ ಸರ್ವಶಕ್ತನಾಗಿರ್ತಾರೆ. ಅದಕ್ಕೆ ಯೋಬ್ ಹೇಳ್ತಾರೆ, ಎಲ್ಲವನ್ನೂ ದೇವ್ರ ಬಗ್ಗೆ ತಿಳಿದ್ಬಿಟ್ಟು ಅದರ ದೇವರೇ ನಿನ್ನ ಬಗ್ಗೆ ನಾನು ಏನು ಮಾಡಿದ್ದೆ, ಕೇಳಿದ್ದೆ, ಇವತ್ತೇನು ಮಾಡ್ತಾ ಇದ್ದೀನಿ, ಗ್ರಹಿಸ್ಕೊಂತ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಯೋಬ 26:14, ಜೋಬ್ 26:14 ಓದ್ರಿ. ಆಹಾ, ಈ ಅದ್ಭುತಗಳು ಆತನ ಮಾರ್ಗಗಳ ಕಟ್ಟಕಡೆಯಾಗಿವೆ. ಆತನ ವಿಷಯವಾಗಿ ಸೂಕ್ಷ್ಮ ಶಬ್ದವನ್ನು ಮಾತ್ರ ಕೇಳಿದೆವು. ಆತನ ಪ್ರಾಬಲ್ಯದ ಘನಗರ್ಜನೆಯನ್ನು ಯಾರು ಗ್ರಹಿಸಬಲ್ಲರು? ನೋಡ್ರ, ಯಾರು ಗ್ರಹಿಸಬಲ್ಲರು? ಆತನ ವಿಷಯವಾಗಿ ಏನ್ರಿ ಸೂಕ್ಷ್ಮ ಶಬ್ದವನ್ನು ಮಾತ್ರ ಕೇಳಿದೆವು. 100%
ದೇವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಯಾರ ಕೈಲಿ ಸಾಧ್ಯ? ಯಾರಿಗೂ ಸಾಧ್ಯ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಇವರೇ ನಮ್ಮ ಸರ್ವಶಕ್ತನಾಗಿರಂತ ತಂದೆಯಾದ ದೇವರು. ಇವರ ಏಕೈಕ ಕುಮಾರನೇ ನಮ್ಮ ಕರ್ತನು, ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂದ್ರೆ ಏನ್ರಿ, ಇಂಥ ಮಹತ್ವ ಉಳ್ಳಂತ ತಂದೆಯ ದೇವ್ರಿಗೆ ನಮ್ಮೆಲ್ಲ ಆರಾಧನೆ, ನಮ್ಮೆಲ್ಲ ಘನತೆ, ಗೌರವ, ನಮ್ಮೆಲ್ಲ ಒಂದು ಕೃತಜ್ಞತೆಗಳೇನಾಗಬೇಕು, ಸಲ್ಲಸರಾಗಿರ್ಬೇಕು. ಅದನ್ನ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಯಾರಿಗ ಬೈಬಲ್ ಸ್ಟಡಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಏನು ಮಾಡಿ, QR ಕೋಡ್ ಮುಖಾಂತರ ಜಾಯ್ನ್ ಆಗಿ. ಯಾರಿಗಾರ ಡೌಟ್ಸ್, ಏನೋ ಕ್ವಶನ್ಸ್ ಇತ್ತು ಅಂದರೆ ಕೇಳಿ. ಯಾರಿಗೇನು ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ, ಏನೋ ಕೇಳಬೇಕು ಅಂತಿದ್ರೆ ಧಾರಾಳವಾಗಿ ಸಂಕೋಚ ಪಡಿದ್ರೆ ಕೇಳಿ. ಯಾರಿಗೇನೋ ಇದೆಯಾ? ಮನು ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಪ್ರೈಸ್ ಅಲ್ಲ ಸರ್. ಪ್ರೈಸ್ ಲಾರ್ಡ್ ಬ್ರದರ್. ಸರ್, ಅದೇ ಈಗ ನೀವು ಕೊನೆಯಲ್ಲಿ ನಾವು ಹೇಳಿದ್ರಲ್ಲ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಎಂಬುದಾಗಿ. ಆದ್ರೆ ಬೈಬಲ್ ಅಲ್ಲಿ ಏನ್ ಬರ್ದಿದೆ ಅಂದ್ರೆ, ಭೂಮಿ ಸ್ಥಿರವಾಗಿರುತ್ತೆ, ಸೂರ್ಯನು ತನ್ನ ಪಥದಲ್ಲಿ ಓಡ್ತಾನೆ, ಸೂರ್ಯನು ಚಲಿಸುತ್ತಾನೆ, ಸೂರ್ಯನೇ ಹೋಗ್ತಾನೆ ಅಂತಿದೆ. ಆದ್ರೆ ಈಗ ನಾವು ಕಲ್ದಿರತಕ್ಕಂತ ಏನೋ ಭೂಮಿ ಕೇಂದ್ರ, ಸೂರ್ಯನು ಕೇಂದ್ರವಾಗಿದ್ದು ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತ ನಾವು ಓದ್ತಾ ಇದೀವಿ. ಆದ್ರೆ ಬೈಬಲ್ ಅಲ್ಲಿ ನೋಡಿದ್ರೆ ಆಗಿಲ್ವಲ್ಲ ಬ್ರದರ್? ಓಕೆ, ಇದು ಆಕ್ಚುಲಿ ಹೆಂಗೆ ಅಂತಂದ್ರೆ ಬ್ರದರ್, ಇವಾಗ ನಾವು ನೋಡಿಸಲ್ಲ, ಒಂದು ಗ್ರಹ ಮಂಡಲ ಅಂತ ನೋಡಿಸ್ತಾ ಗೊತ್ತಾ? ಹೌದಾ? ಈ ಯೂನಿವರ್ಸ್ ಅಂತ ಹೇಳ್ತಾರೆ, ಯೂನಿವರ್ಸೇ ಆಸ್ ಎ ಹೋಲ್ ಸುತ್ತಾ ಇದೆ. ಅರ್ಥ ಆಯ್ತಾ? ಭೂಮಿ ಸೂರ್ಯನ ಸುತ್ತಲ ಸುತ್ತೈತೆ, ಸೂರ್ಯ ಏನಾಗ್ತಿದೆ, ಸೂರ್ಯ ಕೂಡ ಸುತ್ತಾ ಇದೆ. ಅರ್ಥ ಆಯ್ತಾ? ಅದನ್ನೇ ನಾವು ನೋಡ್ಸಿದ್ದು. ಅದಕ್ಕೆ ಯೂನಿವರ್ಸ್ ಇದು ಕಂಪ್ಲೀಟ್ ಸೆಟ್ ಆಫ್ ಸಿಸ್ಟಮ್. ಏನಂದ್ರೆ ನಮ್ಮ ಒಂದು ಸೂರ್ಯ, ಮಲ್ಟಿಪಲ್ ಎಷ್ಟೋ ಸೂರ್ಯಗಳು ಸೇರ್ಬಿಟ್ಟು ಇದು ಕೂಡ ಒಂದು ಯೂನಿವರ್ಸ್, ಒಂದು ಸೋಲಾರ್ ಸಿಸ್ಟಮ್. ಈ ಸೋಲಾರ್ ಸಿಸ್ಟಮ್ ಯೂನಿವರ್ಸ್ ಅಲ್ಲಿ ಸುತ್ತಾ ಇದೆ. ಈ ಯೂನಿವರ್ಸ್ ಏನಾಗ್ತದೆ, ಮಲ್ಟಿವರ್ಸ್ ಅಲ್ಲಿ ಸುತ್ತಾ ಇದೆ. ಅದಾದ್ರ ಹಂಗಾರೆ ಎಲ್ಲ ಸಿಸ್ಟಮ್ನ ದೇವ್ರು ಏನ್ ಮಾಡ್ತಾರೆ, ಕ್ಲೀನಾಗೆ ಅದು ನಡೆಸ್ತಾ ಇದ್ದಾರೆ. ಅದನ್ನೇ ದೇವ್ರು ಹೇಳೋದು. ಓಕೆನಾ? ಅದರಿಂದ ಬೈಬಲ್ ಹೇಳೋದು ರಾಂಗ್ ಅಲ್ಲ. ಸೈಂಟಿಸ್ಟ್ಗಳು ಅದನ್ನ ಕಂಡುಹಿಡಿದಿರೋದು ಕೂಡ ಅವ್ರು ಹೇಳೋದು ದೃಷ್ಟಿಕೋನ ಬೇರೆ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಓಕೆ ಬ್ರದರ್. ಓಕೆ, ಅದ್ ಬಿಟ್ಟು ಬೇರೆ ಏನಾರು ತ್ರೈಕತ್ವದಲ್ಲಿ ಯಾರಿಗೋ ಡೌಟ್ ಇದೆಯಾ? ಟ್ರಿನಿಟಿಯಲ್ಲಿ ಏನೋ ಡೌಟ್ಸ್ ಇದೆಯಾ? ತ್ರೈಕತ್ವ ಅಂತ ಪಾಠದಲ್ಲಿ ಯಾರಿಗೇನೋ ಡೌಟ್ಸ್ ಇದೆಯಾ? ತಂದೆಯ ದೇವರು, ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನ ಸಂಬಂಧವಾಗಿ ಯಾರಿಗೋ ಡೌಟ್ಸ್ ಇದೆಯಾ? ಪವಿತ್ರಾತ್ಮ, ದೇವರ ಶಕ್ತಿ, ಅದ್ರಲ್ಲಿ ಎಲ್ಲರಿಗೂ ಕ್ಲಿಯರಾ? ಯಾರಿಗೋ ಡೌಟ್ಸ್ ಇದೆಯಾ? ನಿಮ್ಗೇನೇ ಸಂದೇಹ ಇತ್ತು ಅಂದರೆ ದಯವಿಟ್ಟು ಇವತ್ತು ಕೇಳಿ. ಯಾಕಂದರೆ ನೆಕ್ಸ್ಟ್ ವೀಕಿಂದ ನಾವು ಬೇರೆ ಮುಖ್ಯವಾಗಿರೋ ಪಾಠಗಳನ್ನ ನಾವು ತೊಗೊಂಡೋಗಿ ಹೋಗ್ತೇವೆ. ಅದರಿಂದ ನಿಮ್ಗೆ ಏನೇ ಡೌಟ್ಸ್ ಇದ್ರು, ಏನೋ ಸಂಕೋಚ ಹೋಗ್ಬಿಡಿ ಅವರ, ನೀವು ಧಾರಾಳ ಕೇಳ್ಬೋದು. ಒಂದು ಮಾತ್ರ ಕ್ಲಿಯರಾಗಿ ತಿಳ್ಕೊಬೇಕು, ತಂದೆಯ ದೇವರು ಬೇರೆ, ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ ಬೇರೆ. ಇಷ್ಟೇ ಸಿಂಪಲ್, ಇನ್ನೇನೂ ಇಲ್ಲ. ಆಯ್ತಾ? ನಮ್ಗೆ ಯೇಸು ಕ್ರಿಸ್ತಂಗೆ ಹಂಗಾರೆ ಗೌರವ ಸಲ್ಲಿಸ್ಬಾರ್ದು ಅಂದ್ರೆ ಇಲ್ಲ ರೀ, ಗೌರವ ಸಲ್ಲಿಸ್ಬೇಕು. ಅವರು ನಮ್ಮ ಕರ್ತಾಧಿಕರ್ತ, ರಾಜಾದಿ ರಾಜ. ಆತನ ಇಲ್ದಿರೆ ನಮ್ಮ ರಕ್ಷಣೆ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಆತನಿಗೊಬ್ಬ ತಂದೆ ಇದ್ದಾರೆ, ಅವರೇ ಸರ್ವಶಕ್ತನಾಗಿರೋ ದೇವರು. ಅದನ್ನ ದಯವಿಟ್ಟು ಎಲ್ಲ ಜ್ಞಾಪನ ಇಟ್ಕೊಳ್ಳಿ. ಓಕೆನಾ? ಏನೋ ಡೌಟ್ಸ್, ಏನೋ ಕ್ವಶನ್ಸ್? ಸರಿ, ಹಂಗಾರೆ ಯಾರಿಗೂ ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಇಲ್ವಾ? ಭವ್ಯ ಸಿಸ್ಟರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಭವ್ಯ ಸಿಸ್ಟರ್? ಓಕೆ. ಪ್ರೇಮಾ ಸಿಸ್ಟರ್? ಬ್ರದರ್, ಡೌಟ್ ಇಲ್ಲ. ರಮೇಶ್ ಬ್ರದರ್? ಇಲ್ಲ ಬ್ರದರ್. ಸರೋಜಮ್ಮ ಸಿಸ್ಟರ್? ಇಲ್ಲ ಬ್ರದರ್. ಓಕೆ. ಸೈಮನ್ ಸೊಸಾಲಿಕರ್ ಬ್ರದರ್? ಇಲ್ಲ ಬ್ರದರ್. ಇಲ್ಲ ಬ್ರದರ್. ಓಕೆ, ಸೊ ಗುಡ್. ಯಾರಿಗೂ ಸಂದೇಹ ಇಲ್ಲದ್ರಿಂದ ದೇವ್ರ ನಮಗೆ ಸ್ತೋತ್ರವಾಗಲಿ. ದೇವ್ರ ಕೃಪೆಯಿಂದ ನೀವೆಲ್ಲ ವಾಕ್ಯನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಸಂತೋಷ. ಇದೇ ಥರ ಮುಂದೆ ಬರೋ ದಿನಗಳಲ್ಲಿ ಕೂಡ ಇನ್ನು ಮುಖ್ಯವಾದಂಥ ಪಾಠಗಳನ್ನ ಕೇಳಿ ಆಶೀರ್ವಾದ ಹೊಂದ್ಕೊಂಬೇಕು. ಸೊ ಕೊನೆಯದಾಗಿ